ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ತಂತು. ಭೈರಪ್ಪ ಅವರ ಕಾದಂಬರಿಯನ್ನು ಓದ್ತಾ ಇದ್ವಿ. ಅನೂಪನ ಬಗ್ಗೆ, ಅವನ ಹುಚ್ಚು ಕೋಡಿ ಮನಸ್ಸು ಹರಿದ ರೀತಿಯ ಬಗೆಗೆ ರಶ್ಮಿ, ಅನಿತಾ, ಸ್ನೇಹ ಮತ್ತು ಇದನ್ನೆಲ್ಲ ನೋಡಿದ್ವಿ. ಅದರ ಮುಂದಿನ ಭಾಗ. ಅಧ್ಯಾಯ 13. ಪರಶುರಾಮೇಗೌಡ ತಾಲೂಕಿಗೆ ತಹಸೀಲ್ದಾರನಾಗಿ ಬಂದ ಮೇಲೆ ಹಾಲುಕೆರೆಯವರೆಲ್ಲ ಸೇರಿ ಸರ್ಕಾರಕ್ಕೆ ಒಂದು ಅರ್ಜಿ ಕೊಡುವಂತೆ ಮಾಡಿದ. ಈಗ ವಿದ್ಯಾಶಾಲೆ ಇರುವ 120 ಎಕರೆ ಭೂಮಿಯು ಸದ್ರೇಗೌಡರ ಕಾಲದಲ್ಲಿ ಖಾಸಗಿ ಒಡೆತನಕ್ಕೆ ಸೇರಿದ್ದರೂ ಅವರು ಅದನ್ನು ಸ್ವಂತಕ್ಕೆ ಉಪಯೋಗಿಸಿರಲಿಲ್ಲ. ಅಲ್ಲಿ ಬೆಳೆದಿದ್ದ ಈಚಲ ಎಲೆಗಳನ್ನು ಗ್ರಾಮದ ಎಲ್ಲರೂ ನೆನೆದು ಚಾಪೆ ಹೆಣೆದುಕೊಳ್ಳುತ್ತಿದ್ದರು. ಬಲಿತ ಮರಗಳನ್ನು ಕಡಿದು ಮನೆಯ ತೊಲೆ ಜಂತಿಗಳನ್ನಾಗಿ ಬಳಸಿಕೊಳ್ಳುತ್ತಿದ್ದರು. ಅಲ್ಲದೆ ಜೋಗಿ ಬೆಟ್ಟದ ಇತ್ತ ಕಡೆಯ ಇಳುಕಲಿನಲ್ಲಿ ಹರಿಯುವ ಮಳೆ ನೀರೆಲ್ಲ ಹಳ್ಳವಾಗಿ ಈಚಲ ಹಳ್ಳದಲ್ಲಿ ಹರಿದು ಬಂದು ಊರಿನ ಕೆರೆಯನ್ನು ತುಂಬಿಸುತ್ತಿತ್ತು. ಈಗ ಅಣ್ಣಯ್ಯಗೌಡ ಎನ್ನುವ ಪರಸ್ಥಳದವರು ಬಂದು ವಿದ್ಯಾಶಾಲೆ ಎಂಬ ಖಾಸಗಿ ಸಂಸ್ಥೆ ಕಟ್ಟಿದ ಬೆಟ್ಟದ ನೀರನ್ನೆಲ್ಲ ತಡೆಯುವಂತೆ ದೊಡ್ಡ ಕಟ್ಟೆ ಕಟ್ಟಿ ಅದರ ಹಿಂದಿನ ಫಲವತ್ತಾದ ಭೂಮಿಯಲ್ಲಿ ತೆಂಗಿನ ತೋಟ ಎಬ್ಬಿಸಿಕೊಂಡಿದ್ದಾರೆ. ಗ್ರಾಮಸ್ಥರಿಗೆ ಅನೂಚಾನವಾಗಿ ಬಂದ ಚಾಪೆಯ ಗರಿ, ಮರಮುಟ್ಟು ಮತ್ತು ಸೌದೆಗಳ ಆಕಾರವನ್ನು ವಂಚಿಸಿದ್ದಲ್ಲದೆ ಊರಿನ ಕೆರೆ ತುಂಬುವುದು ನಿಂತು ಹೋಗಿ ಗ್ರಾಮ ಸರ್ವಸ್ಥರು ತಿನ್ನುವ ಅನ್ನಕ್ಕೆ ಸಂಚಕಾರ ಬಂದಿದೆ. ಘನ ಸರ್ಕಾರವು ಮಧ್ಯ ಪ್ರವೇಶಿಸಿ ಭೂಮಿಯನ್ನು ಗ್ರಾಮಕ್ಕೆ ಕೊಡಿಸಿಕೊಡಬೇಕಲ್ಲದೆ ಬೆಟ್ಟದ ನೀರು ಮೊದಲಿನಂತೆ ಊರಿನ ಕೆರೆಗೆ ನೇರವಾಗಿ ಹರಿಯುವಂತೆ ಮಾಡಬೇಕು ಎನ್ನುವುದು ಅರ್ಜಿಯ ಸಾರಾಂಶವಾಗಿತ್ತು. ಇದು ಬರೀ ಅರ್ಜಿಯಾಗಿರಲಿಲ್ಲ. ತಾಲೂಕಿನ ಶಾಸಕ ಮತ್ತು ಜಿಲ್ಲೆಯ ಎಂಪಿಯ ಒತ್ತಾಯವಿದ್ದುದರಿಂದ ಸರ್ಕಾರ ಚುರುಕುಗತಿಯಲ್ಲಿ ಕ್ರಮ ತೆಗೆದುಕೊಳ್ಳಲೇಬೇಕಾಯಿತು. ವಿದ್ಯಾಲಯಕ್ಕೆ ಸೂಚನಾ ಪತ್ರ ಬಂತು. ಅಣ್ಣಯ್ಯ ಅಹವಾಲನ್ನು ಬರೆದು ಒಪ್ಪಿಸಿದರು. ಇದು ಮೊದಲಿಗೆ ದಿವಂಗತ ಸೌದ್ರೇಗೌಡರ ಖಾಸಗಿ ಆಸ್ತಿ ಆಗಿತ್ತು ಎನ್ನುವುದು ನಿಜ. ಆಗ ಅವರು ಯಾವ ಬೆಳೆಯನ್ನು ಬೆಳೆಯದೆ ಕಾಡು ಬಿಟ್ಟಿದ್ದರು. ಅವರಿಂದ ಈ ಸಂಸ್ಥೆಗೆ ದಾನವಾಗಿ ಬಂದ ಮೇಲೆ ನಾವು 25 ಎಕರೆ ಜಾಗದಲ್ಲಿ ತೆಂಗು ಹಾಕಿದ್ದೇವೆ. ಅದರ ಉತ್ಪನ್ನವು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಅನ್ನ ಹಾಕುವ ಲೆಕ್ಕಕ್ಕೆ ಹೋಗುತ್ತದೆ. ಆ ತೆಂಗಿನ ಬೆಳೆಗೆ ತನುವಾಗಲೆಂದು ಮಳೆಗಾಲದಲ್ಲಿ ಇಡೀ ವಿದ್ಯಾಶಾಲೆಯು ಬೆಟ್ಟದ ನೀರಿನ ಹಳ್ಳಕ್ಕೆ ಸಿಕ್ಕಬಾರದೆಂದು ಕಟ್ಟೆ ಕಟ್ಟಿರುವುದು ನಿಜ. ಕಟ್ಟುವ ಮೊದಲು ಸರ್ಕಾರಕ್ಕೆ ನಿವೇದನೆ ಮಾಡಿ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರು ಬಂದು ಪರೀಕ್ಷೆ ಮಾಡಿ ಅನುಮತಿ ಕೊಟ್ಟಿರುವುದರಿಂದ ಈ ಪ್ರಶ್ನೆಯನ್ನು ಈಗ ಎತ್ತುವುದೇ ಕಾನೂನು ಬಾಹಿರವಾಗುತ್ತದೆ. ಅಲ್ಲದೆ ಕಟ್ಟೆಯು ಬೆಟ್ಟದ ನೀರಿನ 51 ಭಾಗ ನೀರನ್ನು ಕೂಡ ಹಿಡಿಯುವುದಿಲ್ಲವಾಗಿ ಕಟ್ಟೆ ಕಟ್ಟಿದ ಮೇಲೆ ಊರಿನ ಕೆರೆ ತುಂಬುತ್ತಿಲ್ಲ ಎಂಬ ವಾದವು ವಸ್ತುಸ್ಥಿತಿಗೆ ಅನುಗುಣವಾಗಿಲ್ಲ. ಇತ್ತೀಚೆಗೆ ಬೀಳುತ್ತಿರುವ ಮಳೆಯ ಪ್ರಮಾಣವೇ ಕಡಿಮೆಯಾಗಿದೆ. ಅದರ ಕಾರಣವು ಮಲೆಸೀಮೆಯಲ್ಲಿ ಮತ್ತು ಇತ್ತಣ ಬಯಲು ನಾಡಿನಲ್ಲಿ ಎಲ್ಲೆಲ್ಲೂ ಹಸಿರು ನಾಶ ಮಾಡುತ್ತಿರುವುದು ಎಂದು ವಿವರಿಸಿದರು. ಅದಕ್ಕೆ ಸರ್ಕಾರದಿಂದ ಒಂದು ತಕರಾರು ಬಂತು. 10 ವರ್ಷದ ಹಿಂದೆ ಸರ್ಕಾರವು ಅನುಮತಿ ಕೊಡುವ ಮೊದಲು ಗ್ರಾಮಸ್ಥರ ಅಭಿಪ್ರಾಯ ಕೇಳಿರಲಿಲ್ಲ. ಆದ್ದರಿಂದ ಆ ಅನುಮತಿಯ ತಪ್ಪಿನಿಂದ ಕೂಡಿದೆ. ಅಲ್ಲದೆ ಸರ್ಕಾರ ಕೊಟ್ಟಿದ್ದ ಅನುಮತಿಯ ಪ್ರಮಾಣವನ್ನು ಮೀರಿ ನೀರನ್ನು ಶೇಖರಿಸಿಕೊಳ್ಳುವಷ್ಟು ದೊಡ್ಡದಾಗಿ ವಿದ್ಯಾಶಾಲೆಯು ಕಟ್ಟೆ ಕಟ್ಟಿದೆ. ಅದನ್ನು ಅಳೆದು ಸರಿ ಮಾಡಬೇಕು. ಅಲ್ಲದೆ ಬೆಟ್ಟದಿಂದ ಹರಿದು ಬರುವ ಗೋಡು ಮಣ್ಣೆಲ್ಲ ಈ ಕಟ್ಟೆಯಲ್ಲಿ ಶೇಖರವಾಗಿ ಬೇಸಿಗೆಯಲ್ಲಿ ಅದನ್ನು ಸಂಸ್ಥೆಯು ತನ್ನ ತೆಂಗಿನ ತೋಟ ಮತ್ತು ಹೊಲಗಳಿಗೆ ಹೇರಿಸಿಕೊಳ್ಳುತ್ತಿದ್ದು, ಈ ಹಿಂದೆ ಕೆರೆಗೆ ಹರಿದು ಇಡೀ ಗ್ರಾಮಕ್ಕೆ ಸೇರುತ್ತಿದ್ದ ಗೋಡನ್ನು ಸಂಸ್ಥೆಯು ವಂಚಿಸುತ್ತಿದೆ. ಅದೂ ಅಲ್ಲದೆ ಕಟ್ಟೆಯ ಹಿಂದೆ ತೆಂಗಿನ ಮರ ನೆಡುವ ಮೊದಲು ರೆವಿನ್ಯೂ ಇಲಾಖೆಯ ಅನುಮತಿ ಪಡೆಯದೆ ಸರ್ಕಾರಕ್ಕೆ ಸಂಸ್ಥೆಯು ಮೋಸ ಮಾಡಿದೆ ಎಂಬ ಹೊಸ ಆಪಾದನೆಯನ್ನು ಹೊರಿಸಿತು. ಸಂಸ್ಥೆಯು ಸರ್ಕಾರಕ್ಕೆ ಯಾವ ಮೋಸವನ್ನು ಮಾಡುತ್ತಿಲ್ಲ. ತೆಂಗಿನ ಮರ ನೆಟ್ಟಿರುವ ವಿಸ್ತೀರ್ಣವನ್ನು ಸರ್ಕಾರಕ್ಕೆ ತಿಳಿಸಿ ಅದರಂತೆ ಕಂದಾಯ ಕಟ್ಟುತ್ತಿರುವುದಾಗಿ ಇವರು ಉತ್ತರಿಸಿದ್ದಕ್ಕೆ ತೆಂಗು ಕಟ್ಟುವ ಮೊದಲೇ ಸರ್ಕಾರಕ್ಕೆ ಅನುಮತಿ ಪಡೆದಿದ್ದಕ್ಕೆ ದಾಖಲೆಯನ್ನು ಹಾಜರುಪಡಿಸುವಂತೆ ಆದೇಶ ಬಂತು. ಈ ಎಲ್ಲ ಕಿತಾಪತಿ ಹಿನ್ನೆಲೆ ಮತ್ತು ಉದ್ದೇಶ ಅಣ್ಣಯ್ಯನವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ತನ್ನ ಅಜ್ಜ ದಾನ ಮಾಡಿದ ಭೂಮಿ ತನ್ನದಾಗಬೇಕು ಅಥವಾ ಅದರ ಮೇಲೆ ಕಟ್ಟಿಸಿರುವ ಸಂಸ್ಥೆಗೆ ತಾನು ಮಾಲೀಕನಾಗಬೇಕು ಎಂದು ಪರಶುರಾಮೇಗೌಡನ ಆಶೆ. ಅವನಿಗೆ ದಾನ ಧರ್ಮಗಳ ಸ್ವರೂಪವನ್ನು ಮನದಟ್ಟು ಮಾಡುವ ದಾರಿ ಇವರಿಗೆ ಹೊಳೆಯುತ್ತಿಲ್ಲ. ಅವನು ಯುದ್ಧ ನಡೆಸುತ್ತಿರುವುದು ನೇರವಾಗಿ ಅಲ್ಲ, ಗ್ರಾಮಸ್ಥರ ಮೂಲಕ. ಗ್ರಾಮಸ್ಥರ ಮನಸ್ಸು ವಿದ್ಯಾಶಾಲೆಯ ವಿಷಯದಲ್ಲಿ ಕಹಿಯಾಗಿದೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟು ಪೊಲೀಸರಿಂದ ಒಡೆಯರಯ್ಯನನ್ನು ಹಿಂಸೆ ಮಾಡಿಸಿದವನು ಅಣ್ಣೇಗೌಡ ಎಂದು ಒಡೆಯರಯ್ಯ ಹೆಂಡತಿ ಊರಿಗೆಲ್ಲ ಪ್ರಚಾರ ಮಾಡಿದ್ದಾಳೆ. ನಿಮ್ಮ ತಪ್ಪಿನಿಂದಲೇ ಪೊಲೀಸರಿಗೆ ನಾವು 700 ರೂಪಾಯಿ ಕೊಡಬೇಕಾಯಿತು, ಅದನ್ನು ಕೊಡಿ ಅಂತ ಅವಳೇ ವಿದ್ಯಾಶಾಲೆಗೆ ಬಂದು ಕೇಳಿದ್ದಳು. ಅದನ್ನು ಪೊಲೀಸರಿಂದ ವಸೂಲು ಮಾಡಲು ಎಲ್ಲಿಯವರೆಗೆ ಬೇಕಾದರೂ ಹೋರಾಡಲು ತಮ್ಮ ಬೆಂಬಲವಿದೆ. SP ಆಗಲಿ IG ಆಗಲಿ ಹೋಗೋಣ, ಅದರ ಖರ್ಚನ್ನೆಲ್ಲ ನಾನು ಮಾಡುತ್ತೇನೆ. ಆದರೆ ಆ ಹಣವನ್ನು ನಾನು ಕೊಟ್ಟರೆ ನ್ಯಾಯದ ಸೂಕ್ಷ್ಮ ತಪ್ಪುತ್ತದೆ ಎಂದು ಇವರ ಮಾತನ್ನು ಅವಳು ಹಣ ಕೊಡಲಾರದಕ್ಕೆ ಹೇಳುವ ನೆಪವೆಂದೇ ಅರ್ಥ ಮಾಡಿಕೊಂಡಳು. ಅಲ್ಲದೆ ಪೊಲೀಸರ ವಿರುದ್ಧ ಹೋಗುವ ಮಾತಿಗೆ ಗಂಡ ಒಡೆಯರಯ್ಯ ಗಡಗಡ ನಡುಗುತ್ತಿದ್ದ. ಭಯ ಎಷ್ಟು ಪ್ರಚಂಡವಾಗಿತ್ತೆಂದರೆ ಪೊಲೀಸರು ಅನ್ಯಾಯ ಮಾಡಿರುವುದು ಸಾಧ್ಯವೇ ಇಲ್ಲವೆಂದು ಅವನ ಒಳ ಮನಸ್ಸು ಇನ್ನಷ್ಟು ಗಟ್ಟಿಯಾಗಿ ನಿಶ್ಚಯಿಸಿ ನುಣುಚಿಕೊಂಡು ಬಿಡುತ್ತಿತ್ತು. ಜೋಗಪ್ಪ ನಾಣೆಗೂ ಪೊಲೀಸರು ಸುಳ್ಳು ಹೇಳಾಕಿಲ್ಲ, ಅಣ್ಣಗೌಡಂದೇ ಇಬ್ಬಂದಿ ನ್ಯಾಲಿಗೆ ಎಂದು ತಾನು ನಿತ್ಯ ಪೂಜಿಸುವ ದೇವರ ಮೇಲೆ ಪ್ರಮಾಣ ಮಾಡಿಬಿಡುತ್ತಿದ್ದ. ಈ ಪ್ರಮಾಣದ ಮಾತನ್ನು ಸ್ವತಃ ಕಣ್ಣಿನಿಂದ ನೋಡಿ ಕಿವಿಗಳಿಂದ ಕೇಳಿದ ಗ್ರಾಮದ ಮುಖ್ಯ ಜನರೆಲ್ಲ ಇತರರಿಗೆ ಹೇಳಿ ಅಣ್ಣೇಗೌಡ ತಾಯಿ ಗಂಡನೆಂದು ಪೂರ್ತಿಯಾಗಿ ನಿಶ್ಚಯಿಸಿದ್ದರು. ಅಲ್ಲದೆ ಕಟ್ಟೆಯ ನೀರು ತಮ್ಮ ಕೆರೆಗೆ ಬರುತ್ತದೆನ್ನುವ ಆಸೆ. ಊರ ಯಜಮಾನ ಸೌದ್ರೇಗೌಡರ ಭೂಮಿ ಅವರ ಮೊಮ್ಮಗನಿಗೆ ಹಿಂದಿರುಗಬೇಕೆಂಬುದು ನ್ಯಾಯ.
ನಮ್ಮ ಊರ ಭೂಮಿಯಲ್ಲಿ ಸ್ಕೂಲು ಮಾಡಿ ಯಾವ ಯಾವ ಊರಿನವೋ ಐಕಳನ್ನು ತಂದು ಯಾಕೆ ಸಾಕಬೇಕು ಎಂಬ ಕೋಪಗಳೆಲ್ಲ ಬೆರೆತಿದ್ದವು. ತಮ್ಮ ಊರಿನವರಾದ ಪರಶುರಾಮೇಗೌಡ ತಾಲೂಕು ದೊರೆಯ ಸ್ಥಾನ ಏರಿರುವಾಗ ಅವನ ಮಾತಿಗೆ ಸಹಜವಾದ ಮನ್ನಣೆ ಹುಟ್ಟಿಬಿಡುತ್ತಿತ್ತು. ಅಲ್ಲದೆ ಇದರ ಜೊತೆಗೆ ಇನ್ನೊಂದು ಆಕ್ಷೇಪವನ್ನು ಎತ್ತಿ ರೆವಿನ್ಯೂ ಇಲಾಖೆಯಿಂದ ತಗಾದೆ ಬಂತು. ಮೊದಲು ಒಂದು ಶಾಲೆ, ಒಂದು ವಿದ್ಯಾರ್ಥಿ ನಿಲಯ ಕಟ್ಟಲು ಸರ್ಕಾರದಿಂದ ಅನುಮತಿ ಪಡೆದಿದ್ದರು. ಅನಂತರ ಇನ್ನೊಂದು ವಿದ್ಯಾರ್ಥಿ ನಿಲಯ, ಯಂತ್ರಶಾಲೆ, ಗೋಶಾಲೆ, ಮರಗೆಲಸದ ವಿಭಾಗ, ಇತ್ತೀಚೆಗೆ ಉನ್ನತಿಗೆಂದು ಕಟ್ಟಿದ ಸಂಗೀತ ಶಾಲೆ ಮೊದಲಾದವುಗಳನ್ನು ಕಟ್ಟಲು ಯಾವ ಸರ್ಕಾರಕ್ಕೂ ಬರೆದಿರಲಿಲ್ಲ. ಇದು ವಿದ್ಯಾಶಾಲೆಯ ಜಾಗ, ವಿದ್ಯಾಶಾಲೆಗೆ ಬೇಕಾದ ಕಟ್ಟಡ. ನಮ್ಮ ಶ್ರಮದಲ್ಲಿ ನಮ್ಮ ಮಣ್ಣನ್ನು ಕಲಿಸಿ ಕಟ್ಟಲು ಸರ್ಕಾರದ ಒಪ್ಪಿಗೆ ಬರೆದು 6 ವರ್ಷ ಕಾದು 60 ಸಲ ಅಲೆದು 600 6,000 ಲಂಚ ಕೊಟ್ಟು ಇವೆಲ್ಲ ಯಾಕೆ ಬೇಕು, ಅನುಮತಿ ಅಗತ್ಯವಾದರೂ ಏನಿದೆ ಎಂಬ ಮನೋಭಾವದಲ್ಲಿ ಕಟ್ಟಿಬಿಟ್ಟಿದ್ದರು. ಇವೆಲ್ಲ ಅಕ್ರಮ ಕಟ್ಟಡಗಳು, ಇವನ್ನು ಯಾಕೆ ಕೆಡವಿಸಬಾರದು ಎಂಬ ಆಕ್ಷೇಪ ಪತ್ರ ಬರೆದಾಗ ಇವೆಲ್ಲದಕ್ಕೂ ಒಟ್ಟು ಏನಾದರೂ ಕೆಲಸ ಮಾಡಲೇಬೇಕೆಂದು ಅಣ್ಣಯ್ಯ ನಿರ್ಧರಿಸಿದರು. ತಮ್ಮ ಬ್ರಹ್ಮಚಾರಿ ಸಂಗಡಿಗರಾದ ಶಂಕರಮೂರ್ತಿ, ಚಂದ್ರಶೇಖರ್, ಶರಬಣ್ಣ, ಸೋಮಶೇಖರಾಚಾರ್, ರಾಮಚಂದ್ರರೊಡನೆ ಸಮಾಲೋಚಿಸಿದರು. ಒಟ್ಟು 3 ಅಭಿಪ್ರಾಯಗಳು ಮೂಡಿದವು. ಎಂಜಿನಿಯರ್ ಆದ ಶಂಕರಮೂರ್ತಿ ಮತ್ತು ವೈದ್ಯ ಚಂದ್ರಶೇಖರ್ ಸರಿಯಾದ ವಕೀಲರನ್ನಿಟ್ಟು ನ್ಯಾಯಾಲಯದ ಮೊರೆ ಹೋಗುವುದೇ ಸರಿಯಾದ ವಿಧಾನವೆಂದರು. ಶರಬಣ್ಣ, ಸೋಮಶೇಖರಾಚಾರ್ಯರು ಇವೆಲ್ಲ ರೆವಿನ್ಯೂ ಇಲಾಖೆಯವರು ಮಾಡುವ ಕಿತಾಪತಿ. ಹೇಗೂ ನಮ್ಮ ಶಾಲೆಯನ್ನು DDPI ಮೆಚ್ಚಿಕೊಂಡಿದ್ದಾರೆ. ಗ್ರಾಮಾಂತರ ಪ್ರದೇಶಗಳ ಏಳಿಗೆಗಿಂತ ಸಂಸ್ಥೆಗಳು ಅಗತ್ಯವೆಂದು ಅವರು ಪ್ರತಿ ಸಲ ಸಂದರ್ಶಿಸಿದಾಗಲೂ ಬರೆದಿದ್ದಾರೆ. ನಮಗೆ ಬಂದಿರುವ ಈ ಕಿರುಕುಳದ ಹಿನ್ನೆಲೆಯನ್ನು ಅವರಿಗೆ ವಿವರಿಸಿದರೆ ಸರ್ಕಾರದ ಮಟ್ಟದಲ್ಲಿ ಅವರ ಪ್ರಭಾವ ಬೀರಿ ಸರಿ ಮಾಡಬಹುದು ಎಂಬ ಅಭಿಪ್ರಾಯ ಕೊಟ್ಟರು. ಅದು ಸರಿಯೇ ಎಂದು ಉಳಿದವರು ತಲೆ ಹಾಕುತ್ತಿದ್ದಾಗ ಅಣ್ಣಯ್ಯ, ರಾಮಚಂದ್ರ ಮೇಷ್ಟರೇ, ತಾವು ಏನನ್ನುತ್ತೀರಿ ಎಂದರು. ಹೊನ್ನತಿಯ ಸಂಗೀತಾಭ್ಯಾಸಕ್ಕೆಂದು ಕಟ್ಟಿದ್ದ 2 ಅಂಕಣದ ಹೆಚ್ಚಿನ ಮನೆಯಲ್ಲಿದ್ದು ವಿರಾಮದ ವೇಳೆಯಲ್ಲಿ ಧ್ಯಾನ ನಿರತರಾಗುತ್ತಿದ್ದ ರಾಮಚಂದ್ರರು ಹೇಳಿದರು, ಇದು ಆಳದಲ್ಲಿ ಗ್ರಾಮಸ್ಥರ ಮನಪರಿವರ್ತನೆ ಮಾಡುವ ಪ್ರಶ್ನೆ. ಅವರ ಗ್ರಹಿಕೆಗಳೆಲ್ಲ ತಪ್ಪು ಅಂತ ಮನವರಿಕೆ ಮಾಡೋ ಪ್ರಯತ್ನ ಆಗಬೇಕು. ಊರ ಮಧ್ಯೆ ಒಂದು ಚಪ್ಪರ ಹಾಕಿ ನಾವೆಲ್ಲ ಉಪವಾಸ ಸತ್ಯಾಗ್ರಹಣ ಮಾಡೋಣ. ಎದುರಾಳಿಗೆ ಸತ್ಯವನ್ನು ಮನಗಾಣಿಸುವ ಆಗ್ರಹದ ವಿಧಾನ ಇದೊಂದೇ. ಉಪವಾಸವು ಆಮರಣಾಂತವಾಗಲಿ, ಅದಕ್ಕಿರುವ ಶಕ್ತಿ ವಕೀಲರ ನ್ಯಾಯಾಲಯಕ್ಕೂ ಇಲ್ಲ. ವಿದ್ಯಾ ಇಲಾಖೆಯ DDPI ಮೂಲಕ ರೆವಿನ್ಯೂ ಇಲಾಖೆಯ DC-ಯನ್ನು ಪ್ರಭಾವಿಸುವುದಕ್ಕೂ ಇಲ್ಲ. ನಾನು ಬೇಕಾದರೆ ಆಮರಣಾಂತ ಉಪವಾಸ ಕೂಡುತ್ತೀನಿ. ಸತ್ಯಾಗ್ರಹದ ಬಗೆಗೆ ಎಲ್ಲರೂ ತಿಳಿದವರೇ. ಸತ್ಯದ ಆಗ್ರಹವೇ ಸತ್ಯಾಗ್ರಹ. ಸಮೀಪದಲ್ಲಿ, ದೇವರ ಸಮೀಪದಲ್ಲಿ ವಾಸ ಮಾಡುವುದೇ ಉಪವಾಸ. ನಿಜವಾದ ಉಪವಾಸಕ್ಕೆ ಸತ್ಯಾಗ್ರಹದ ಶಕ್ತಿ ಇದೆ. ನಿಜವಾದ ಸತ್ಯಾಗ್ರಹಿಯು ಶುದ್ಧ ಉಪವಾಸಿಯೇ ಎಂಬುದನ್ನೆಲ್ಲ ತಿಳಿದಿದ್ದರು. ಗಾಂಧೀಜಿಯ ಜೀವನ, ಆದರ್ಶ, ವಿಧಾನಗಳನ್ನೆಲ್ಲ ಓದಿದ್ದರು. ಆದರೆ ಸ್ವತಃ ಅನುಷ್ಠಾನಕ್ಕೆ ಒಡ್ಡಿದಾಗ ತಾವು ಅದರ ಫಲವನ್ನು ಹೊರತರಬಲ್ಲವೇ ಎಂಬ ಅನುಮಾನ ಅವರಿಗೆಲ್ಲ ಇತ್ತು. ಅಣ್ಣಯ್ಯನ ಮನಸ್ಸು ಮತ್ತು ತಮ್ಮ ಗಾಂಧೀಜಿಗಿರುವ ವ್ಯತ್ಯಾಸವನ್ನು ಕುರಿತು ಯೋಚಿಸುತ್ತಿತ್ತು. ಗಾಂಧೀಜಿ ಉಪವಾಸ ಕೂತರೆ ದೇಶದಾದ್ಯಂತ ಸಹಸ್ರ ಜನ ಉಪವಾಸ ಮಾಡುತ್ತಿದ್ದರು. ದೇಶದ ಎಲ್ಲೂ ಅದನ್ನು ಬಿಟ್ಟರೆ ಬೇರೆ ಮಾತಿರಲಿಲ್ಲ. ಮುಕ್ತ ಜಗತ್ತಿನ ಪತ್ರಿಕೆಗಳಲ್ಲೆಲ್ಲ ಅದು ಸುದ್ದಿಯಾಗುತ್ತಿತ್ತು. ಅದರ ಒಟ್ಟು ಪರಿಣಾಮವು ಆಂಗ್ಲ ಆಳರಸರ ಮನಸ್ಸಿನ ಮೇಲೆ ದೊಡ್ಡ ಆಗ್ರಹವೇ ಆಗುತ್ತಿತ್ತು. ಆದರೆ ತಮಗೆ ಆ ಶಕ್ತಿ ಇಲ್ಲ. ನಮ್ಮ ಜನರು ಅದನ್ನು ಅರಿಯುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಗಾಂಧೀಜಿಯ ಕಾಲದ ಅಂತಃಶಕ್ತಿ ಸ್ವಾತಂತ್ರ್ಯ ಬಂದ ನಂತರ ನಾಶವಾಗಿದೆ. ರಾಜಕಾರಣಿಗಳು ಮಾತಿಗೆ ಉಪವಾಸ ಕೂತು ಅದರ ಕಲ್ಪನೆಯೇ ಮೊಂಡು ಬಿದ್ದು ಹೋಗಿದೆ ಎಂಬ ಅರಿವಾಯಿತು. ಇದೇ ಅಭಿಪ್ರಾಯವನ್ನು ಶಂಕರಮೂರ್ತಿ, ಚಂದ್ರಶೇಖರ್, ಶರಬಣ್ಣ, ಸೋಮಶೇಖರಾಚಾರ್ 4 ಬೇರೆ ಬೇರೆ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ಆದರೆ ರಾಮಚಂದ್ರ ಮೇಷ್ಟರನ್ನು ಇಂತಹ ಅನುಮಾನಗಳು ಕಾಡಲಿಲ್ಲ. ಆತ ಪ್ರತಿದಿನವೂ ಹಲವು ಗಂಟೆಗಳು ಧ್ಯಾನದಲ್ಲಿ ಮಗ್ನರಾಗುವ ಅಭ್ಯಾಸವಿರುವವರು. ಹೊನ್ನತ್ತಿಗೆ ಸಂಗೀತ ಶಾಲೆಯೆಂದು ಕಟ್ಟಿದ ಮನೆಯ ಬಾಗಿಲು ಹಾಕಿಕೊಂಡು 2 ಗಂಟೆ, ಬೆಳಗಿನ 3ಕ್ಕೆ ಎದ್ದರೆ 8 ಗಂಟೆಯವರೆಗೆ ಧ್ಯಾನ ಮಾಡುತ್ತಿದ್ದರು. ಶಾಲೆಯಲ್ಲಿ ಶ್ರದ್ಧೆಯಿಂದ ಪಾಠ ಮಾಡುತ್ತಿದ್ದರು. ಹಾಸ್ಟೆಲಿನ ಮಕ್ಕಳೊಡನೆ ಉಚಿತ ಊಟ, ಅದು 3 ತುತ್ತು ಮಾತ್ರ. ಸಂಬಳ ಮುಟ್ಟುತ್ತಿರಲಿಲ್ಲ. ಉಳಿದವರಂತೆ ಶಾಲೆಯ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ. ಧ್ಯಾನ ಕುಟೀರಕ್ಕೆ ಬಂದು ಬಿಡುತ್ತಿದ್ದರು. ಹೇಳಿದರು, ಉಪವಾಸ ಮಾಡುವುದು ಆತ್ಮಶುದ್ಧಿಗೆ, ಜನರ ಮನಸ್ಸು ಪರಿವರ್ತನೆಯಾಗಲಿ, ಅವರು ನಮ್ಮ ದೃಷ್ಟಿಕೋನವನ್ನು ಅರಿಯಲಿ ಎನ್ನುವ ಪ್ರಯೋಜನಾಕಾಂಕ್ಷೆಯಿಂದಲ್ಲ. ನಾವು ಸಫಲರಾಗುತ್ತೀವಿ, ವಿಫಲರಾಗುತ್ತೀವಿ ಅನ್ನುವ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಬರೀ ಆತ್ಮಶುದ್ಧಿಯಾದರೆ ನಿಮ್ಮ ಹಾಗೆ ಕೋಣೆಯ ಬಾಗಿಲು ಮುಚ್ಚಿ ಕೂತು ಉಪವಾಸ ಮಾಡಬಹುದು. ಸಾರ್ವಜನಿಕವಾಗಿ ಹಾಲುಕೆರೆ ಮಧ್ಯದಲ್ಲಿ ಚಪ್ಪರ ಕಟ್ಟಿ ಕೂತು ಯಾಕೆ ಮಾಡಬೇಕು? ಉಪವಾಸ ಅಂದರೆ ಸತ್ಯಾಗ್ರಹದ ಪರೋಕ್ಷ ಪರಿಣಾಮ ಗ್ರಾಮಸ್ಥರ ಮೇಲೆ ಆಗಲಿ ಅಂತ. ಆಗದಿದ್ದರೆ ನಮ್ಮ ಸೋಲು ಅಂತ ಯಾಕೆ ಭಾವಿಸಬೇಕು? ಉಪಾಧ್ಯಾಯ ಎಷ್ಟೇ ಕಷ್ಟಪಟ್ಟರೂ ಕೆಲವು ವಿದ್ಯಾರ್ಥಿಗಳಿಗೆ ವಿದ್ಯೆ ಹತ್ತೋದಿಲ್ಲ. ಅದನ್ನು ಅವನು ತನ್ನ ಸೋಲು ಅಂತ ಭಾವಿಸೋದು ತಪ್ಪಲ್ಲವೇ? ಈ ಪರಿಸ್ಥಿತಿಯಲ್ಲಿ ಈ ತೆರನಾದ ತಾತ್ವಿಕ ಚರ್ಚೆಯಲ್ಲಿ ತೊಡಗಲು ಉಳಿದ ಯಾರಿಗೂ ತಾಳ್ಮೆ ಇರಲಿಲ್ಲ. ಆದರೆ ತಮ್ಮ ಸಹೋದ್ಯೋಗಿ, ಅದರಲ್ಲೂ ಧ್ಯಾನದಲ್ಲಿ ಪ್ರಗತಿಯಾಗುತ್ತಿರುವ ರಾಮಚಂದ್ರ ಹೇಳುವುದನ್ನು ಅಗೌರವದಿಂದ ಕಿತ್ತುಹಾಕುವ ಮನಸ್ಸು ಬರಲಿಲ್ಲ. ಗಾಂಧೀಜಿ ಕೂಡ ಈ ತೆರನಾದ ಸತ್ಯಾಗ್ರಹವನ್ನು ಕೊನೆಯ ಅಸ್ತ್ರವಾಗಿ ಬಳಸುತ್ತಿದ್ದರು. ವಿದ್ಯಾ ಇಲಾಖೆಯ ಮೊರೆ ಹೋಗುವುದು, ನ್ಯಾಯಾಲಯ, ಈ 2 ದಾರಿಗಳನ್ನು ಮುಗಿಸಿದ ಮೇಲೆ ನಾವು ಇದನ್ನು ಆಲೋಚಿಸೋಣ ಎಂದು ಇಂಜಿನಿಯರ್ ಶಂಕರಮೂರ್ತಿಯ ಸೂಚನೆ, ಸಮಾಲೋಚನೆ, ತೀರ್ಮಾನವಾಯಿತು. ಅಣ್ಣಯ್ಯ ಹೋಗಿ ಜಿಲ್ಲಾ ವಿದ್ಯಾಧಿಕಾರಿಯನ್ನು ಕಂಡರು. DDPI ಪುಟ್ಟರಂಗಪ್ಪನವರು ಹಿಂದುಳಿದ ಜಾತಿಯಲ್ಲಿ ಹುಟ್ಟಿ ಕಡು ಬಡತನದಲ್ಲಿ ಓದಿ ಮುಂದೆ ಬಂದವರು.
ವಿವೇಕಾನಂದ ವಿದ್ಯಾಶಾಲೆಯಂಥ ಸಂಸ್ಥೆಗಳು ಪ್ರತಿ 5 ಮೈಲಿಗೊಂದು ಸ್ಥಾಪಿತವಾಗಿ ಬೆಳೆಯಬೇಕೆಂಬಷ್ಟು ಮೆಚ್ಚುಗೆ ಇಟ್ಟುಕೊಂಡವರು. ಅವರು ತಂದ ತಗಾದೆ ಪತ್ರಗಳ ಫೈಲನ್ನು ವಿವರವಾಗಿ ಓದಿದ ಮೇಲೆ ಹೇಳಿದರು, DC ಆಫೀಸ್ಗೆ ಹೋಗಿ ವಿಚಾರಿಸಿ ಬರೋಣ ಬನ್ನಿ. ನನಗನ್ನಿಸ್ತಿದೆ ಇದು ಕೆಳಗಿನ ಮಟ್ಟದ ಯಾವ ಅಧಿಕಾರಿಯೂ ಒಂಟಿಯಾಗಿ ಮಾಡೋಕ್ಕಾಗಲ್ಲ. DC ಆಫೀಸಿಗೆ ಹೋದರೂ ಮೂಲ ನಮಗೆ ತಿಳಿತದೋ ಇಲ್ವೋ, ಯಾಕೆಂದರೆ ಅಧಿಕಾರಿಗಳು ಹಾಗೆ ಬಿಟ್ಟು ಕೊಡೋದಿಲ್ಲ. ಜಿಲ್ಲಾ ಮಟ್ಟದ ಅಧಿಕಾರಿಯಾದರೂ ವಿದ್ಯಾ ಇಲಾಖೆಯ ಪುಟ್ಟರಂಗಪ್ಪನವರನ್ನು ರಾಜ್ಯ ರೆವಿನ್ಯೂ ಇಲಾಖೆಯ ಕಚೇರಿ ಕ್ಯಾರೆ ಎನ್ನುವರು ಇರಲಿಲ್ಲ. ಆದರೂ ಕಷ್ಟಪಟ್ಟು ಇವರು DCಯ ಸಂದರ್ಶನ ಪಡೆದು ಅಣ್ಣಯ್ಯನವರೊಡನೆ ಒಳಗೆ ಹೋಗಿ ಕಷ್ಟ ಸುಖ ಹೇಳಿಕೊಂಡಾಗ DC ಸಾಹೇಬರು ತಮಗೇನೂ ಗೊತ್ತೇ ಇಲ್ಲದವರಂತೆ ತಲೆ ಆಡಿಸಿದರು. ಆಗಲಿ ವಿಚಾರಿಸ್ತೀನಿ ಎಂಬ ಆಶ್ವಾಸನೆ ಇತ್ತರು. ಇಬ್ಬರು ಹಿಂದಿರುಗಿದ ಮೇಲೆ DDPIಗೆ ಏನೋ ನೆನಪು ಬಂದು ತಮ್ಮ ಕಚೇರಿಯ ಟೈಪಿಸ್ಟ್ ಮುನಿರಾಜನ್ನು ಕರೆದು ವಿದ್ಯಾಶಾಲೆಯ ವಿಷಯ ತಿಳಿಸಿ DC ಆಫೀಸ್ಗೆ ಹೋಗಿ ವಿಚಾರಿಸಿಕೊಂಡು ಬರುವಂತೆ ತಿಳಿಸಿದರು. ಮುನಿರಾಜ DCಯ PAಗೆ ಚಿಕ್ಕಮ್ಮನ ಮಗ ಎಂಬ ನೆನಪು ಅವರಿಗೆ ಈಗ ಬಂತು. 2 ಗಂಟೆ ನಂತರ ಹಿಂದಿರುಗಿದ ಮುನಿರಾಜು ವರದಿ ಮಾಡಿದ. ನಮ್ಮಣ್ಣನಿಗೂ ಪೂರ್ತಿ ಗೊತ್ತಿಲ್ಲ ಸರ್. ಅವನು ವಿಚಾರಿಸಿ ನೋಡಿ ಹೇಳಿದ, ಬೆಂಗಳೂರಿನಿಂದ ಮಿನಿಸ್ಟರ್ ಲೆವೆಲಿಂದ ಇನ್ಸ್ಟ್ರಕ್ಷನ್ ಬರದೆ ಇಷ್ಟೆಲ್ಲ ಮಾಡ್ತಿಲ್ಲ, ACA ಹಿಂಗೆ ಮಾಡಿದ್ದ ಅಂತ ಐಡಿಯಾ ಕೊಟ್ಟು ಮಾಡಿಸ್ತವ್ರಂತೆ. DCಗೆ ಎಲ್ಲ ಗೊತ್ತಿದೆಯಂತೆ. ಇಲ್ಲಿ ನೀವೇನು ಮಾಡಿದ್ರು ಕೆಲಸ ಆಗಲ್ಲ, ಮಿನಿಸ್ಟರ್ ಲೆವೆಲಲ್ಲೇ ಆಗಬೇಕು. ನಮ್ಮಣ್ಣನೇ ಹಂಗಂದ. ಮಂತ್ರಿಗಳ ಮಟ್ಟದಲ್ಲಿ ಕೋಪೋದ್ದೇಶವನ್ನು ಹುಟ್ಟಿಸುವಂಥ ಯಾವ ಕೆಲಸವನ್ನು ತಾವಾಗಲಿ ತಮ್ಮ ಸಂಸ್ಥೆಯಾಗಲಿ ಏನು ಮಾಡಿದೆ ಎಂದು ಅಣ್ಣಯ್ಯ ತಮ್ಮ ಬೋಳು ನೆತ್ತಿಯೊಳಗಣ ಮೆದುಳನ್ನೆಲ್ಲ ಕೆದಕಿ ನೋಡಿದರು. ಯಾವ ಕಾರಣವೂ ತೋಚಲಿಲ್ಲ. ಪರಶುರಾಮ ರಾಜಕಾರಣಿಗಳ ನೆರಳಿನಲ್ಲೇ ಅಡ್ಡಾಡುತ್ತಾ ಕಮಾಯಿಸುವ ಅಧಿಕಾರಿ ಎಂಬ ನೆನಪಾದೊಡನೆ ಅವನೇ ರೆವಿನ್ಯೂ ಮಂತ್ರಿಗಳಿಗೆ ಹೇಳಿದ್ದಾನೆ ಅಥವಾ ಹೇಳಿಸಿದ್ದಾನೆ ಎಂದು ಹೊಳೆಯಿತು. ತಮಗೆ ಅನ್ನಿಸಿದ್ದನ್ನು DDPIಗೆ ತಿಳಿಸಿದಾಗ 5 ನಿಮಿಷ ಯೋಚಿಸಿದವರು, ಒಂದು ಕೆಲಸ ಮಾಡಿ, ಗ್ರಾಮಾಂತರದಲ್ಲಿ ಬಡ ಮಕ್ಕಳ ಶಾಲಾ ಸಮಸ್ಯೆಯ ಬಗ್ಗೆ ಚರ್ಚೆ ಬಂದಾಗ ನಾನು ನಿಮ್ಮ ಶಾಲೆಯ ಉದಾಹರಣೆಯನ್ನು DPIಗೆ ಹೇಳಿದ್ದೆ. ಅವರು ನೀವು ಹೇಳುವ ವಿವೇಕಾನಂದ ವಿದ್ಯಾಶಾಲೆ ವಿಶೇಷತೆ ಇರಬಹುದು. ನನಗೂ ಅದನ್ನು ಬಂದು ನೋಡಬೇಕು ಅನ್ನಿಸಿದೆ. ಆದರೆ ಬೇರೆ ಆಶೆ ಇಲ್ಲದೆ ಜೀವನವನ್ನೇ ಸಂಪೂರ್ಣವಾಗಿ ಮುಡಿಪಿಟ್ಟುಕೊಂಡಿರುವ 5-6 ಜನ ಸನ್ಯಾಸಿಗಳಿರುವುದರಿಂದ ಆ ಶಾಲೆ ಹೇಗೆ ಕೆಲಸ ಮಾಡ್ತಿದೆ? ನಾವೆಲ್ಲ ಕಡೆ ಇಂಥ ಸನ್ಯಾಸಿಗಳನ್ನು ಎಲ್ಲಿಂದ ಹೊಂಚೋಣ ಅಂದರು. ಅವರ ಮಾತಿನ ತಾತ್ಪರ್ಯ ಏನೆಂದರೆ, ಸಮುದಾಯ ಮಟ್ಟದಲ್ಲಿ ಕೆಲಸ ಮಾಡೋಕ್ಕೆ ವೃತ್ತಿನಿರತ ಉಪಾಧ್ಯಾಯರೇ ಬೇಕು. ಆದರೆ ನಿಷ್ಠೆ, ಚಾರಿತ್ರ್ಯ ಜ್ಞಾನ, ವಿದ್ಯಾಪ್ರೀತಿ, ಆದರ್ಶಗಳಿರುವ ಉಪಾಧ್ಯಾಯರನ್ನು ಎಲ್ಲಿಂದ ಸೃಷ್ಟಿಸೋದು? ಉಪಾಧ್ಯಾಯರ ನೇಮಕಾತಿಯಲ್ಲಿ, ಆಡಳಿತದಲ್ಲಿ, ರಾಜಕಾರಣ ಅಂಶಗಳನ್ನು ಬೇರ್ಪಡಿಸುವ ತನಕ ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಈಗ ಈ ಅಂಶಗಳಿಂದ ನೇಮಕವಾಗಿರುವ ಉಪಾಧ್ಯಾಯರುಗಳು ನಿವೃತ್ತರಾಗಬೇಕು ಅಥವಾ ವಜಾ ಆಗಬೇಕು. ಇವ್ರನ್ನ ತಿದ್ದೋಕೆ ಎಂಥ ಮಹಾತ್ಮ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನಾವು ಕೂಡ ನಿವೃತ್ತರಾಗೋ ತನಕ ಸಂಬಳ ತಿಂದ್ಕೊಂಡಿರೋದು ಬಿಟ್ಟು ಏನು ಸಾಧಿಸೋಕ್ಕಾಗಲ್ಲ ಅನ್ನುವ ನಿರಾಶೆ ಅವ್ರನ್ನ ಕಾಡ್ತಿದೆ. ಒಟ್ಟಿನಲ್ಲಿ ವಿವೇಕಾನಂದ ವಿದ್ಯಾಶಾಲೆ ಅಂದರೆ ಅವರಿಗೆ ಚೆನ್ನಾಗಿ ಜ್ಞಾಪಕವಿದೆ. ನಾನೊಂದು ಕಾಗದ ಕೊಡ್ತೀನಿ, ಅದನ್ನು PAಗೆ ಕೊಟ್ಟರೆ ನಿಮಗೆ ಸಂದರ್ಶನ ಸಿಗುತ್ತೆ. ಅದರ ಮೂಲಕ ನೀವು ವಿದ್ಯಾಮಂತ್ರಿಗಳನ್ನೇ ಭೇಟಿ ಮಾಡಿ ವಿಷಯ ನಿವೇದಿಸಿಕೊಳ್ಳಿ, ಅಥವಾ ನಿಮ್ಮ ವಿದ್ಯಾಶಾಲೆಯ ವಾರ್ಷಿಕೋತ್ಸವಕ್ಕೆ ಅವರೇ ದಯಮಾಡಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪರಾಮರಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಇದನ್ನು ಯಾಕೆ ಸೂಚಿಸ್ತೀನಿ ಅಂದರೆ, ಮಂತ್ರಿಗಳ ಮಟ್ಟದಲ್ಲಿ ನೀವು ಹೇಳೋ ಅದೆಂಥ ಗೌಡ ಅಂದವರು ಅಣ್ಣಯ್ಯ ಪರಶುರಾಮೇಗೌಡ ಅಂತ ಜ್ಞಾಪಿಸಿದ ಮೇಲೆ, ಪರಶುರಾಮೇಗೌಡ ಮಾಡಿರೋ ಕಿತಾಪತಿನೇ ಇನ್ನೊಬ್ಬ ಮಂತ್ರಿಯೇ ಹೇಳಿ ಸರಿ ಮಾಡಬಹುದು, ಬೇರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಎಂದರು. ಅಣ್ಣಯ್ಯನಿಗೆ ತಾವು ಸರ್ಕಾರಿ ಪ್ರೌಢಶಾಲೆಯ ಇದ್ದಾಗಿನ ಅನುಭವದ ನೆನಪಾಯಿತು. ಬೆಳೆಯುವ ವಯಸ್ಸಿನ ಮಕ್ಕಳೆದುರಿಗೆ ಮಂತ್ರಿ ರಾಜಕಾರಣಿಗಳನ್ನು ಆಮಂತ್ರಿಸಿ ಹೊಗಳಿ ಹಾರ ಹಾಕುವುದು ಮುಖ್ಯೋಪಾಧ್ಯಾಯನು ಮಾಡಬಹುದಾದ ಪಂಚ ಮಹಾಪಾತಕಗಳಲ್ಲಿ ಮೊದಲನೆಯದು ಎಂಬ ತೀರ್ಮಾನ ನೆನಪಾಯಿತು. ವಿದ್ಯಾಶಾಲೆಯನ್ನು ಆರಂಭಿಸಿದ ಮೇಲೆ ಇದುವರೆಗೆ ಇಷ್ಟವಿರಲಿ ಇಲ್ಲದಿರಲಿ 2 ಸಲ DDPIಯನ್ನು ಕರೆಸಿದ್ದೇವೆ. ಅದು ಬಿಟ್ಟರೆ ವಿದ್ವಾಂಸರು, ವಿಜ್ಞಾನಿಗಳು, ಸಮಾಜ ಸೇವಕರು, ಯಾವ ಜಾತಿ, ಕುಲ, ಮಠ, ಮಾನ್ಯಗಳಿಗೂ ಒಳಗಾಗದ ಸನ್ಯಾಸಿಗಳನ್ನು ಮಾತ್ರ ಕರೆದಿದ್ದೇವೆ. ಅವರ ಚಾರಿತ್ರ್ಯ, ಜ್ಞಾನ ಶುದ್ಧಿ, ವಾಕ್ಶುದ್ಧಿ ಸಾಧ್ಯವಾದ ಮಟ್ಟಿಗೂ ಮೊದಲೇ ವಿಚಾರಿಸಿ ತಿಳಿದ ನಂತರವೇ ಆಹ್ವಾನ ಕೊಟ್ಟಿದ್ದೇವೆ. ಅವನು ಎಷ್ಟೇ ಪ್ರಸಿದ್ಧನಿರಲಿ, ಬೆಳೆಯುವ ಮಕ್ಕಳ ಮನಸ್ಸನ್ನು ಕಲುಷಿತಗೊಳಿಸುವ ಮಾತನಾಡುವ ಸಾಹಿತಿ, ಕಲಾವಿದ, ನಟ ಮೊದಲಾದವರನ್ನು ಒಳಗೆ ಕಾಲಿಡಿಸಿಕೊಂಡಿಲ್ಲ ಎಂಬ ನೆನಪು ಬಂದವರ ಮನಸ್ಸಿಗೆ ಹಿತವೆನಿಸಿತು. ಮಂತ್ರಿಯನ್ನು ಭೇಟಿಯಂತೂ ಮಾಡುವುದು, ಅವನೇ ನೋಡಲು ಬರುತ್ತೇನೆಂದರೆ ಸ್ವಾಗತಿಸುವುದು, ಅದರ ಮಕ್ಕಳೆದುರಿಗೆ ಅವನ ಭಾಷಣ ಗೀಷಣ ವ್ಯವಸ್ಥೆ ಬೇಡ. ಹುಡುಗರನ್ನು ಒಟ್ಟು ಸೇರಿಸಿ ಅವನ ದರ್ಶನ ಪರಿಚಯದ ಹೊಗಳಿಕೆ ಯಾವುದೂ ಮಾಡುವುದಿಲ್ಲ ಎಂದು ಮನಸ್ಸಿನಲ್ಲೇ ನಿಶ್ಚಯಿಸಿಕೊಂಡು DPIಗೆ ಪತ್ರ ಬರೆಸಿಕೊಂಡು DDPIಗೆ ಮನಸ್ಸಾ ಕೃತಜ್ಞತೆ ಹೇಳಿ ಕೈ ಮುಗಿದು ಹೊರಟರು. ವಿದ್ಯಾಮಂತ್ರಿಯನ್ನು ಕಾಣಲು ಬೆಂಗಳೂರಿಗೆ ಹೋಗಿ ರವೀಂದ್ರನ ಮನೆಯಲ್ಲಿ ಇಳಿದರು. ಪೂಜಾರಿ ಒಡೆಯರಯ್ಯನಿಂದ ಪೊಲೀಸರು ಲಂಚ ಕಿತ್ತದ್ದು ಮತ್ತು ಪರಿಣಾಮಗಳು ರವೀಂದ್ರನಿಗೆ ಗೊತ್ತಿದ್ದವು. ಅನಂತರದ ಬೆಳವಣಿಗೆ ತಿಳಿದಿರಲಿಲ್ಲ. ಅಣ್ಣಯ್ಯನು ಸುಮ್ಮನೆ ಪ್ರತಿಯೊಂದು ಹಂತವನ್ನು ತಿಳಿಸಿ ಬರೆಯುತ್ತಿರಲಿಲ್ಲ. ಈಗ ಇಡೀ ಕಡತವನ್ನು ಮುಂದಿಟ್ಟಾಗ ವಿದ್ಯಾಮಂತ್ರಿಯನ್ನು ನೋಡು, ಆದರೆ ಕೆಲಸವಾಗುತ್ತೆ ಅನ್ನೋದ್ರಲ್ಲಿ ನನಗೆ ಅನುಮಾನವಿದೆ. ಕೋರ್ಟಿಗೆ ಹೋಗುವುದೇ ನಮಗಿರುವುದೇ ಒಂದು ಮಾರ್ಗ. ಮಂತ್ರಿಗಳು ಕೆಲಸ ಮಾಡಲ್ಲ ಅಂತ ಹೇಗೆ ಹೇಳ್ತೀಯಾ? ನೀನು ಹೋಗಿ ಬಾ, ನನ್ನ ಊಹೆ ತಪ್ಪಾದರೆ ನನಗೂ ಸಂತೋಷ ಅಲ್ವೇ ಅಂದನೇ ಹೊರತು ತನ್ನ ವಿಶ್ಲೇಷಣೆಯನ್ನು ಹೊರಗೆಡವಲಿಲ್ಲ. ಮಂತ್ರಿಗಳೊಡನೆ ತಕ್ಷಣ ಸಂದರ್ಶನವೇರ್ಪಡಿಸಲು DPIಗೆ ಕೂಡ ಪ್ರಭಾವವಿರಲಿಲ್ಲ. ಅವರಿಗಿಂತ ಮೇಲ್ಪಟ್ಟ ವಿದ್ಯಾವಿಲಾಖೆಯ ಕಾರ್ಯದರ್ಶಿ ಅಂದರೆ IAS ಅಧಿಕಾರಿಯನ್ನು ಕಂಡರೆ DPIಗೆ ನಡುಕ ಬರುವಷ್ಟು ಭಯ.
ಅವರ ಮೂಲಕವಲ್ಲದೆ ಮಂತ್ರಿಗಳನ್ನು ಸಂಪರ್ಕಿಸುವುದೆಂದರೆ ವಿಧೇಯತಾ ನಿಯಮದ ಉಲ್ಲಂಘನೆಯಾಗುತ್ತದೆ. ಅವರನ್ನು ಸಂಪರ್ಕಿಸಿದರೆ ನಾನಿರುವಾಗ ಮಂತ್ರಿಗಳನ್ನು ಯಾಕೆ ಭೇಟಿಯಾಗಬೇಕು ಎಂಬ ಧೋರಣೆ. ಈ ಪರಿಸ್ಥಿತಿಯನ್ನು ಅಣ್ಣಯ್ಯ ಹಿಂದಿರುಗಿ ರವೀಂದ್ರನಿಗೆ ವರದಿ ಮಾಡಿದರು. ಅವನು ತನಗೆ ಗೊತ್ತಿದ್ದ ಒಬ್ಬ MLAಗೆ ಫೋನ್ ಮಾಡಿದ. ಅವರ ಶಿಫಾರಸಿನಂತೆ ಮರುದಿನವೇ ಇವರಿಗೆ ಸಂದರ್ಶನಕ್ಕೆ ವೇಳೆ ಸಿಕ್ಕಿತು. ಮಂತ್ರಿ ಮಹೋದಯರು ಕೂರುವ ವೈಭವದ ವಿಧಾನಸೌಧವನ್ನು ಅಣ್ಣಯ್ಯ ನೋಡಿ 15 ವರ್ಷವಾಗಿತ್ತು. ಈಗ ವಿದ್ಯಾಮಂತ್ರಿಗಳ ಚೇಂಬರ್ಸ್ ಅನ್ನು, ಅದಕ್ಕೆ ತಕ್ಕ ಕನ್ನಡ ಶಬ್ದವನ್ನು ಯಾರನ್ನು ಕೇಳಿದರೂ ತಿಳಿಯಲಿಲ್ಲ. ಹುಡುಕಿ ಪಿಎಗೆ ತಾನು ಬಂದಿರುವುದನ್ನು ತಿಳಿಸಿದಾಗ ಅವನು ಮಂತ್ರಿಗಳ ಈ ದಿನದ ಕಾರ್ಯಕ್ರಮವನ್ನು ನೋಡಿ, ಹೌದು, ನಿಮ್ಮ ಭೇಟಿ ಇದೆ. ಈಗ ಅವರು ಜಿಲ್ಲೆಯ ಪಾರ್ಟಿಯ ಪ್ರಮುಖರು ಬಂದಿದ್ದಾರೆ. ಅವರಿಗೆ ಈಗ ತಾನೇ ಇಡ್ಲಿ ವಡೆ ಕಾಫಿ ಕಳಿಸಿದ್ದೀನಿ. ಅವರು ಹೋದ ಮೇಲೆ ಸೆಕ್ರೆಟರಿ ಬರ್ತಾರೆ. ಆಮೇಲೆ ನಿಮ್ಮನ್ನು ಕೂಗ್ತೀನಿ, ಇಲ್ಲೇ ಕೂತಿರಿ. ಅಂತೂ 1.5 ಗಂಟೆ ಕಾಯಿಸಿದ ನಂತರ ಇವರಿಗೆ ಅವಕಾಶ ಸಿಕ್ಕಿತು. ಇವರು ಒಳನಡೆದು ನಮಸ್ಕಾರ ಹೇಳಿ ಅವರೆದುರು ಕುಳಿತರು. ಉಳಿದ ಮಂತ್ರಿಗಳಂತೆ ಇವರು ಮುಖ ನೋಡಿದರೆ ತಿಳಿಯುತ್ತಿತ್ತು ಗ್ರಾಮಾಂತರ ಪ್ರದೇಶದ ಹಿನ್ನೆಲೆಯವರೆಂದು. ಖಾದಿ ಕಚ್ಚೆ ಪಂಚೆ, ಖಾದಿ ಶರ್ಟು, ಖಾದಿ ಟೋಪಿ ಮಡಿಸಿ ಮೇಜಿನ ಮೇಲೆ ಇಟ್ಟಿದ್ದರು. ಏನ್ರಿ ನಿಮ್ದು? ಅಣ್ಣಯ್ಯ ಸಂಕ್ಷಿಪ್ತವಾಗಿ ತಮ್ಮ ಸಂಸ್ಥೆಯ ವೈಶಿಷ್ಟ್ಯ ಮತ್ತು ಈಗ ಇದ್ದಕ್ಕಿದ್ದಂತೆ ಬಂದಿರುವ ತರಲೆ ತಗಾದೆ ಮತ್ತು ಅದರ ಹಿನ್ನೆಲೆಯಲ್ಲಿ ಹೊಸ ತಹಶೀಲ್ದಾರ್ ರಾಮ ಪರಶುರಾಮೇಗೌಡ ಮತ್ತು ರೆವಿನ್ಯೂ ಸಚಿವಾಲಯದವರು ಇದ್ದಾರೆ ಎಂಬ ತಮ್ಮ ಮಾಹಿತಿಯನ್ನು ವಿವರಿಸಿ, ಇಲ್ಲಿ ನೋಡಿ, ಈ ಕೀಟಲೆ ನೋಟಿಸ್ಗಳನ್ನು ಎಂದು ಫೈಲು ತೆಗೆದರು. ರೆವಿನ್ಯೂ ಸಚಿವಾಲಯ ಅಂತ ನೀವೇ ಪತ್ತೆ ಮಾಡಿಬಿಟ್ರಾ? ಇನ್ನು ನಾವೇನು ಮಾಡೋಕ್ಕಾಯ್ತದೆ? ನನ್ನ ಮಾಹಿತಿ ತಪ್ಪಿದ್ದರೂ ಇರಬಹುದು. ಒಂದು ವಿದ್ಯಾಸಂಸ್ಥೆಗೆ ಈ ರೀತಿ ಕಿರುಕುಳ ಕೊಡಬಾರದು ಅಂತ ನೀವೇ ರೆವಿನ್ಯೂ ಸಚಿವರಿಗೆ ಒಂದು ಮಾತು ಹೇಳಿದರೆ ಎಲ್ಲ ನಿಂತು ಹೋಗುತ್ತೆ ಅಂತ ನನ್ನ ಊಹೆ. ಏನ್ರಿ, ಇನ್ನೊಬ್ಬರು ಮಂತ್ರಿಗಳ ಮೇಲೆ ತಾವ ತಕರಾರು ಹೇಳ್ತೀರಿ? ವಿದ್ಯಾಮಂತ್ರಿಗಳು ಬಿಸಿಯಾದರು. ಸಚಿವ ಖಾತೆಯಿಂದ ತೊಂದರೆ ಹುಟ್ಟಿರೋದ್ರಿಂದ ತಾನೇ ನಾನು ವಿದ್ಯಾ ಇಲಾಖೆ ಸಚಿವರನ್ನೇ ಕಾಣೋಕೆ ಬಂದಿರೋದು. ಇಲ್ಲದೆ ಇದ್ರೆ ಅಧಿಕಾರ ಮಟ್ಟದಲ್ಲೇ ಬಗೆಹರಿಸಿಕೊಳ್ತಿದ್ದೆ ಎಂದು ಶಾಂತವಾಗಿ ಉತ್ತರಿಸಿದರು. ಸಚಿವರು ಏನು ಆಲೋಚಿಸಿದರು, ಮನಸ್ಸಿನಲ್ಲಿ ಏನು ಹೊಳೆಯಿತು, ರೆವಿನ್ಯೂ ಸಚಿವರನ್ನು ಸಂಪರ್ಕಿಸಿಕೊಡುವಂತೆ ಪಿಎಗೆ ಹೇಳಿ ಮಾತನಾಡತೊಡಗಿದರು. ವಿವೇಕಾನಂದ ವಿದ್ಯಾಶಾಲೆ ಬೈ ನೇಮ್. ಲಾಂಗ್ ಎಗೋ ಗವರ್ಮೆಂಟ್ ಪರ್ಮಿಟೆಡ್ ಟು ಡೂ ಬಿಲ್ಟ್ ಕಟ್ಟೆ ಹಿ ಸೇಸ್. ವಾಟ್ ದಿಶ್ ಫೋನ್ ನಾಟ್ ಹಿಯರಿಂಗ್, ನೌ ಹಿಯರಿಂಗ್, ಐಶಿ ಎಂದು ಕನ್ನಡದಿಂದ ಮಾತನಾಡಿದರೆ ಟೆಲಿಫೋನ್ ತಂತ್ರವು ಅದನ್ನು ರವಾನಿಸುವುದೇ ಇಲ್ಲವೆನ್ನುವಂತೆ ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ನಡುವೆ ಐಶಿ ಹೇಳುತ್ತಾ ಆಶ್ಚರ್ಯ ಸೂಚಕ ವಾಟ್ ಈಶ್ ಇಟ್ ಸೋ ಎಂದು ಹುಬ್ಬುಗಳನ್ನು ಏರಿಸಿ ಕಣ್ಣುಗುಡ್ಡೆಗಳನ್ನು ಅರಳಿಸಿ ಅತ್ತ ಕಡೆಯಿಂದ ಬರುವ ಮಾತುಗಳನ್ನು ಕೇಳುವುದರಲ್ಲಿ ಮಗ್ನರಾಗಿ ತಾವು ಒಂದು ಮಾತು ಆಡದೆ ಐಶಿಗಳನ್ನು ಮಾತ್ರ ನಾಲಿಗೆಯಿಂದ ಹೊರಹಾಕತೊಡಗಿದರು. ಅವರ ಮುಖಭಾವ ನೋಡುತ್ತಿದ್ದ ಅಣ್ಣಯ್ಯನಿಗೆ ತಮ್ಮ ಮೇಲೆ ದೊಡ್ಡ ಆಪಾದನೆಯು ಇವರಿಗೆ ಅತ್ತ ಕಡೆಯಿಂದ ವರದಿಯಾಗುತ್ತದೆ ಎಂದು ಅರ್ಥವಾಗುತ್ತಿತ್ತು. ಸುಮಾರು ಅರ್ಧ ಗಂಟೆ ಫೋನನ್ನು ಕಿವಿಗೆ ಆನಿಸಿಕೊಂಡು ಆ ಭಾಗಕ್ಕೆಲ್ಲ ಬೆವರು ಮೆತ್ತಿ ಅಂಟಿಕೊಂಡ ನಂತರ ಓಕೆ ಐ ವಿಲ್ ಡೂ ಓಕೆ ಥ್ಯಾಂಕ್ ಯು ಎಂದು ಹೇಳಿ ರಿಸರ್ವರ್ ಕೆಳಗಿಟ್ಟು 1 ನಿಮಿಷ ಜಂತೆಯಲ್ಲಿ ತಿರುಗುತ್ತಿದ್ದ ಫ್ಯಾನ್ನ ಕಡೆಗೆ ಕುಳಿತಿದ್ದು ಅನಂತರ ಇವರ ಕಡೆಗೆ ತಿರುಗಿ, ನಿಮ್ಮ ಸಂಸ್ಥೆಗೆ ಒಟ್ಟು ಎಷ್ಟು ಜಮೀನಿದೆ? ಹೇಳಿದ್ನಲ್ಲ, ಸೌದರೇಗೌಡರು 120 ಎಕರೆ ಈಚಲವನವನ್ನು ದಾನ ಕೊಟ್ಟಿದ್ರು ಅಂತ. ದೇಶದಲ್ಲಿ ಭೂಹೀನ ಕಾರ್ಮಿಕರ ಗತಿ ಏನಾಗೈತೆ? PM ಏನು ಹೇಳಿದ್ರು ಮೊನ್ನೆ TV ಭಾಷಣದಲ್ಲಿ? ಈ ದೇಶದಲ್ಲಿ ಪ್ರತಿಯೊಬ್ಬ ಕೃಷಿ ಕಾರ್ಮಿಕನಿಗೂ ತನ್ನದೇ ಆದ 1 ಎಕರೆ ಆದರೂ ಭೂಮಿ ಕೊಡಬೇಕು ಅನ್ನಲಿಲ್ವಾ? ಅದು ನಮ್ಮ ಮ್ಯಾನಿಫೆಸ್ಟೋ. ನಿಮ್ಮ ಸ್ಕೂಲಿಗೆ ಯಾಕೆ 120 ಎಕರೆ? 1 ಎಕರೆ ಇಟ್ಕೊಂಡು ಉಳಿದದನ್ನ ಸರ್ಕಾರಕ್ಕೆ ಕೊಟ್ಟುಬಿಡಿ, ನಾವು ಹಳ್ಳಿಯ ಬಡವರಿಗೆ ಹಂಚುತ್ತೀವಿ. ಸರ್ಕಾರ ಇರೋದು ಯಾಕೆ? ಮಂತ್ರಿಗಳ ಹುಬ್ಬು ಕಣ್ಣಗದ್ದಗಳಲ್ಲಿ ತಗಾದೆ ಆಕಾರ ಮೂಡಿತು. ನಮಗ್ಯಾಕೆ 120 ಎಕರೆ ಅಂತೀರಿ? ನಾನು ನಮ್ಮ ವಿಷಯ ಹೇಳಿದ್ದು ಪೂರ್ತಿ ನಿಮ್ಮ ಮನಸ್ಸು ಹೋಗಿಲ್ಲ ಅಂತ ಕಾಣ್ತದೆ. ನಮ್ಮಲ್ಲಿ 400 ಹುಡುಗರಿದ್ದಾರೆ. ಅದರಲ್ಲಿ 300 ಜನ ಹಾಸ್ಟೆಲ್ನವರು. ಅದರಲ್ಲಿ 150 ಜನ ಹಾಸ್ಟೆಲ್ ಫೀಸ್ ಕೊಡ್ತಾರೆ. ಫೀಸು ಅಂದರೆ ರಾಗಿ, ಕಾಳು, ಮೆಣಸಿನ ಕಾಯಿ, ಸೌದೆ ಹೀಗೆ ಮನೆಯಲ್ಲಿ ಬೆಳೆದದ್ದು. ಉಳಿದವರು ಕಡುಬಡವರು. ಉಳ್ಳೋರು ಕೊಟ್ಟೋದ್ರಲ್ಲಿ ಮಿಗುತ್ತದಲ್ಲ, ಅದು ಸ್ವಲ್ಪ ಭಾಗ ಇತ್ಲಾಗೆ ಹಾಕ್ತೀವಿ. ಸಾಲದ್ದು ನಾವೇ ಉತ್ಪತ್ತಿ ಮಾಡ್ಕೋಬೇಕು. ನಾವೇ ಅಂದರೆ ಮೇಷ್ಟ್ರು, ವಿದ್ಯಾರ್ಥಿಗಳು ಸೇರಿ ದಿನಸಿ ಬೆಳಿತೀವಿ, ತೆಂಗು ಬೆಳೆಸ್ತಿದ್ದೀವಿ. ಈ ಭೂಮಿ ಇಲ್ಲದಿದ್ದರೆ 150 ಬಡ ಮಕ್ಕಳಿಗೆ 2 ಹೊತ್ತಿನ ಮುದ್ದೆ ಎಲ್ಲಿಂದ ಬರಬೇಕು? ಸರ್ಕಾರಕ್ಕೆ ಗ್ರಾಂಟ್ ಬರ್ಕೊಳ್ಳಿ. ಸಮಾಜ ಸೇವಾ ಇಲಾಖೆ ಅಂತ ನಾವು ಮಾಡ್ತಿರೋದು ಯಾಕೆ? PM ಏನು ಹೇಳಿದ್ದಾರೆ? AICCಯಾಗೆ ಗಾಂಧಿ ತತ್ವದ ಮೇಲೆ ಶಾಲೆ ನಡೆಸಬೇಕು ಅಂತ ನಮ್ಮ ಧ್ಯೇಯ. ವಿದ್ಯಾಸಂಸ್ಥೆಗಳು ಆರ್ಥಿಕವಾಗಿ ಸ್ವಾವಲಂಬಿಯಾಗಿರಬೇಕು. ಅದರ ಆದಾಯವನ್ನು ಅದೇ ಉತ್ಪತ್ತಿ ಮಾಡ್ಕೋಬೇಕು. ಸರ್ಕಾರದ ಸಹಾಯ ತಗೊಳ್ಳೋ ಸಂಸ್ಥೆಗೆ ಸ್ವತಂತ್ರವಾಗಿ ವಿದ್ಯಾ ಪ್ರಯೋಗ ಮಾಡೋ ಶಕ್ತಿ ಇರೋಲ್ಲ. ಅದಕ್ಕೆ ಪ್ರತಿ ಶಾಲೆಗೂ ತನ್ನ ಖರ್ಚನ್ನು ತಾನು ಸ್ವಂತ ಶ್ರಮದಿಂದ ನಿಭಾಯಿಸಿಕೊಳ್ಳುವಷ್ಟು ಭೂಮಿ ಇರಬೇಕು ಅಂತ ಮಹಾತ್ಮರು ನಂಬಿದ್ದರು. ಈ ಮಾತನ್ನು ಕೇಳಿ ಮಂತ್ರಿಗಳಿಗೆ ರೇಗೋಯಿತು. ಏನ್ರಿ, ನನಗೆ ಗಾಂಧಿ ತತ್ವದ ಲೆಕ್ಚರ್ ಹೊಡೆಯಾಕೊಂಡ್ರಿ? ಎಲ್ರಿ ಹೇಳಿ ಅವನು ಹಂಗಂತ? ನಾವು ಗಾಂಧಿ ಆದರ್ಶ ಪಾಲಿಸಬೇಕು ಅಂತ ಬಡವರಿಗೆಲ್ಲ ಸರ್ಕಾರವೇ ಸಹಾಯ ಮಾಡೋ ಕಾರ್ಯಕ್ರಮ ಆಯ್ಕೊಂಡಿದ್ದೀವಿ. ಬಡ ಮಕ್ಕಳಿಗೆ ಸ್ಲೇಟು ಬಳಪ ಕೊಡಬೇಕು, ಬಡ ಹೆಂಗಸರಿಗೆ ಸೀರೆ ಕುಪ್ಸ ಕೊಡಬೇಕು ಅಂತೆಲ್ಲ ಸ್ಕೀಮ್ ಆಯ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ತರಿಸ್ಕೊಂಡು ಸ್ಕೀಮ್ ಸಕ್ಸಸ್ ಮಾಡಕೊಂಡವ್ರೆ. ಸರ್ಕಾರದ ಹಂಗೆ ಇರಬಾರ್ದು ಅಂತೀರಾ? ಸರ್ಕಾರ ಇಲ್ಲದೆ ನೀವು ಹೆಂಗೆ ಬದುಕ್ತೀರಿ ನೋಡೋಣ. ನಂಗೆ ಹಿಂಗೆ ಗೊತ್ತಾಯ್ತು, ನೀವು ಪ್ರಜೆಗಳನ್ನು ತಯಾರು ಮಾಡೋ ಸಂಸ್ಥೆಯಲ್ಲ, ನಕ್ಸಲೈಟ್ಗಳನ್ನು ತಯಾರು ಮಾಡೋ ದೇಶದ್ರೋಹಿಗಳ ಗುಂಪು ಅಂತ ಈಗ ಕನ್ಫರ್ಮ್ ಆಯ್ತು ಎಂದು ಮುಂದೆ ಹೇಳುವ ವಾಕ್ಯಗಳನ್ನು ಹೊಳೆಯದೆ ಬುಸುಗುಟ್ಟತೊಡಗಿದರು. ಅವರು ಕಿರುಚುತ್ತಿದ್ದ ತಾರಕ್ಕೆ
ಗಾಬರಿಯಾದ ಪಿಯೆ ತನ್ನ ಕಡೆಯ ಬಾಗಿಲು ತೆಗೆದುಕೊಂಡು ನಿಂತ. ಗಾಂಧಿಯವರು ವಿದ್ಯಾಭ್ಯಾಸದ ಬಗ್ಗೆ ಹೇಳಿರುವುದೆಲ್ಲ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ. ಮಾನ್ಯ ಸಚಿವರು ದಯವಿಟ್ಟು ಅದನ್ನು ಓದಬೇಕು. ಅಧಿಕಾರ ವಿಕೇಂದ್ರೀಕರಣವಾಗುವುದೊಂದೇ ಅಲ್ಲ, ಕರ್ತೃತ್ವವು ಪ್ರಜೆಗಳಲ್ಲಿ ಹಂಚಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ತನಗೆ ತಾನು ಕರ್ತೃವಾಗಬೇಕು, ತನ್ನೊಳಗಿನ ತಾನು ಸ್ವರಾಜ್ಯವನ್ನು ಕಂಡುಕೊಳ್ಳಬೇಕು ಅನ್ನೋ ಅವರ ಸಾಮಾನ್ಯ ತತ್ವಕ್ಕೆ ಅನುಗುಣವಾಗಿ ಅವರು ಶಿಕ್ಷಣ ಮೀಮಾಂಸೆಯನ್ನು ರೂಪಿಸಿದರು ಎಂಬುದನ್ನು ತಡೆದು, ನಕ್ಸಲ್ವಾದಿಯಾಗಿತ್ಕೊಂಡ ಅರಾಜಕತೆ ಉಂಟು ಮಾಡಕ್ ಪ್ರಯತ್ನಿಸ್ತಿದೀಯಾ? ನಮ್ಮ ಪಾರ್ಟಿ ಅಧಿಕಾರದಾಗ ಇರೋ ಗಂಟ ಅರಾಜಕತೆ ಹಬ್ಬಕ್ಕೆ ಅವಕಾಶ ಕೊಡಲ್ಲ. PM ನಮ್ಮ ನಾಯಕರು ಮೊನ್ನೇನು ಹೇಳಿದ್ರು, ನೀನು ನಿನ್ನ ಪೇಪರ್ನವರು ಸೇರ್ಕೊಂಡು ರಾಷ್ಟ್ರವನ್ನ ಬುಡಮೇಲ್ ಮಾಡುವ ವಿಧ್ವಂಸಕ ಕೃತ್ಯಕ್ಕೆ ಇಳಿದಿದ್ದೀರಾ ಅಂತ ನನಗೆ ಗೊತ್ತು. ಹೋಮ್ ಮಿನಿಸ್ಟರ್ ಅದನ್ನ ನೋಡ್ಕೋತಾರೆ ಎನ್ನುತ್ತಿರುವಾಗ 10-12 ರಾಜಕಾರಣಿಗಳು, ಕೆಲವರು ಖಾದಿ ಪಂಚೆ ಜುಬ್ಬಗಳನ್ನು ಉಟ್ಟವರು, ಉಳಿದವರು ಪ್ಯಾಂಟ್ ಬುಷರ್ಟ್ ಹೊಲಿಸಿ ನೀಟಾಗಿ ಧರಿಸಿದವರು, ಹೊಲಗಳಿಗೆ ಪೊಲೀಸ್ ದನ ನುಗ್ಗುವಷ್ಟು ಸದರವಾಗಿ ಸಚಿವರ ಚೇಂಬರ್ಸ್ನೊಳಗೆ ನುಗ್ಗಿ ಬಂದರು. ಅದರಲ್ಲಿ ಕೇಂದ್ರ ವ್ಯಕ್ತಿಯನ್ನು ಕಂಡ ಸಚಿವರು ತಕ್ಷಣ ಎದ್ದು ಹತ್ತಲಾಗುವ ಕೈ ನೀಡಿ, ನಿಮ್ಮ ನಾಮಿನೇಷನ್ ಆಯ್ತಂತಲ್ಲ, ಚಾರು ತಗೊಂಡ್ರಾ? ನಾನು ಹೇಳ್ತಿರ್ಲಿಲ್ವಾ, ನಿಷ್ಠೆ ಭಕ್ತಿ ಮಡಿಕೊಂಡು ಪಾರ್ಟಿ ಸೇವೆ ಮಾಡಿ ಮೇಲ್ನವರು ಒಂದಲ್ಲ ಒಂದಿನ ವರ ಕೊಡ್ತಾರೆ ಅಂತ ಎಂದು ಅವರು ಕೈ ಕುಲುಕತೊಡಗಿದರು. ಸಚಿವರ PA ಹತ್ತಿರ ಹೋಗಿ ಅಣ್ಣಯ್ಯನವರಿಗೆ ಎದ್ದು ಹೊರಗೆ ಹೋಗುವಂತೆ ಸನ್ನೆ ಮಾಡಿದ. ತಮ್ಮ ಕಡತವನ್ನು ತೆಗೆದು ಚೀಲಕ್ಕೆ ಹಾಕಿಕೊಂಡ ಅಣ್ಣಯ್ಯ ವೈಭವದ ವಿಧಾನಸೌಧದಿಂದ ಹೊರಗೆ ಬಂದು ಛತ್ರಿ ಅರಳಿಸಿ ಹಿಡಿದು ಟ್ರಿಬ್ಯೂನ್ ಕಚೇರಿಗೆ ನಡೆದರು. ಇಷ್ಟು ಹೊತ್ತಿಗೆ ರವೀಂದ್ರ ಬಂದಿರುತ್ತಾನೆಂದು ಅವರಿಗೆ ಗೊತ್ತಿತ್ತು. ಅವನ ಕೋಣೆಯಲ್ಲಿ ಕುಳಿತು, ಕೆಲಸವಾಗೋಲ್ಲ ಅಂತ ನೀನು ಮೊದಲೇ ಅಂದಿದ್ದೆ, ಅದು ಹೇಗೆ ಯೋಚನೆ ಮಾಡಿದೆ ಎಂದರು. ಅಲ್ಲಿ ಏನೇನು ಮಾತಾಯಿತು ಒಂದು ತಪ್ಪದೆ ಹೇಳು, ಹಿನ್ನೆಲೆಯನ್ನು ನಾನು ಹೇಳ್ತೀನಿ. ಅವರು ಚಾಚು ತಪ್ಪದೆ ವರದಿ ಒಪ್ಪಿಸಿದ ನಂತರ ರವೀಂದ್ರ ವಿವರಿಸಿದ. ರಾಮನಗರದ ಹತ್ತಿರ ಗ್ರಾನೈಟ್ ಕಲ್ಲನ್ನು ಕಳ್ಳು ಸಾಗಾಣಿಕೆ ಮಾಡುತ್ತಿದ್ದದ್ದು, ವಿಜಾಪುರದ ಕಡೆಯ ಕ್ಷಾಮಕ್ಕೆ ಸಿಕ್ಕಿದವರನ್ನ ಸೆರೆಗೋಲಿ ಮಾಡಿಕೊಂಡದ್ದು, ಅದನ್ನು ನಮ್ಮ ಪತ್ರಿಕೆಯ ಶೋಧನೆ ಮಾಡಿ ಪ್ರಕಟಿಸಿದ್ದು ನಿನಗೆ ಗೊತ್ತು. ಈ ಬಾರಿ ವ್ಯವಹಾರದಲ್ಲಿ ಪರಶುರಾಮೇಗೌಡ ರೆಕಾರ್ಡ್ ಮ್ಯಾನೇಜರ್. ಇದನ್ನು ಹೊರಹಾಕಿದ ನಮ್ಮ ನಕ್ಸಲೈಟ್ ಅಂತ ಬಣ್ಣಕ್ಕೆ ಕಟ್ಟಿದ್ದಾರೆ. ಕಲ್ಲಿನ ವ್ಯವಹಾರದಲ್ಲಿ ರೆವೆನ್ಯೂ ಮಂತ್ರಿಗಳ ನೇರ ಪಾಲಿದೆ. ಪರಶುರಾಮೇಗೌಡ ಹೇಳಿದ ಹಾಗೆ ಅವರು ಮಾಡ್ತಿದ್ದಾರೆ. ವಿದ್ಯಾಶಾಲೆಯಲ್ಲಿ 120 ಎಕರೆಯಲ್ಲಿ 100 ಕೆರೆಯನ್ನಾದರೂ ಹೊಡ್ಕೊಳ್ಳೋ ತನಕ ಪರಶುರಾಮೇಗೌಡ ಸುಮ್ಮನೆ ಕೂರೋಲ್ಲ. ಅದಕ್ಕೆ ಅವನು ಅಲ್ಲಿಗೆ ಹಾಕ್ಸ್ಕೊಂಡು ಬಂದಿರೋದು. ಅವನಿಗೆ ಬಡ್ತಿ ಕೊಟ್ಟು ಅದೇ ಜಾಗಕ್ಕೆ ಹಾಕಿರೋಕೆ ರೆವೆನ್ಯೂ ಮಂತ್ರಿಗಳ ಇನ್ನೊಂದು ಯೋಜನೆ ಇದೆ, ಜೋಗಿಗುಡ್ಡ. ಅದು ಏಣುಗಳಲ್ಲಿ ಕಬ್ಬಿಣದ ಅದುರು ಇದೆಯಲ್ಲ, ಅದರ ಸರ್ವೇಕ್ಷಣೆ ಮಾಡಿಸಿ ಯಾರಿಗಾದರೂ ಬಗೆದು ಸಾಗಿಸುವ ಕಾಂಟ್ರಾಕ್ಟ್ ಕೊಡಿಸಿದರೆ ಮಂತ್ರಿಗಳಿಗೆ 3-4 ಕೋಟಿ ಕಮಿಷನ್ ಆಗುತ್ತೆ. ಅದಕ್ಕೆ ಸಹಾಯಕನಾಗುವ ಅಧಿಕಾರಿ ಇರಲಿ ಅಂತ ಅವನಲ್ಲಿ ಹಾಕಿದ್ದಾರೆ. ಅವನಿಗೆ 16 ಲಕ್ಷ ಪಾಲು ಸಿಗುತ್ತೆ. ಯಾವಾಗಲೂ ಎಲ್ಲಿಯೋ ನಡೆದ ಘಟನೆಗಳ ಒಳ ಸಂಬಂಧ ತನಗೆ ಹೊಳದೇ ಇರಲಿಲ್ಲವೆಂದು ಅಣ್ಣಯ್ಯನಿಗೆ ಆಶ್ಚರ್ಯವಾಯಿತು. ರವೀಂದ್ರ ಪತ್ರಕರ್ತ, ಇಂಥದ್ದನ್ನು ಪತ್ತೆ ಮಾಡುವುದು ಕುರಿತು ಯೋಚಿಸುವುದೇ ಅವನ ವೃತ್ತಿ ಎಂದು ಅವರಿಗೆ ಅರಿವಾದಾಗ ಅವನು ಹೇಳುತ್ತಿರುವುದಲ್ಲದೆ ಬೇರೆ ಕಾರಣಗಳಿಲ್ಲವೆಂದು ನಂಬಿಕೆ ಬಂತು. ಇಬ್ಬರು ಮತ್ತೊಂದು ಇದನ್ನೇ ಯೋಚಿಸಿದರು. ಇದನ್ನು ಹೇಗೆ ಬಿಡಿಸಬೇಕೆಂದು ಹೊಳೆಯಲಿಲ್ಲ. ಸಂದರ್ಶನ ಬೇಡಿ ತಾನೇ ಮುಖ್ಯಮಂತ್ರಿಗಳನ್ನು ಕಂಡು ವಿವರಿಸಿ ಇದರಿಂದ ಮುಂದೆ ಸರ್ಕಾರಕ್ಕೆ ತುಂಬ ಕೆಟ್ಟ ಹೆಸರು ಬರುತ್ತೆ, ಈ ವಿಧಾನವನ್ನು ಕೈಬಿಡಿ ಅಂತ ಕೇಳಿಕೊಂಡ್ರೆ ಹೇಗೆ ಎಂಬ ಆಲೋಚನೆ ಬಂತು. ಅದರ ಹಿಂದೆ ಈ ಕಿರುಕುಳದ ಮೂಲವಿರುವುದು ಗ್ರಾನೈಟ್ ಕಲ್ಲುಗಳ ಕಳ್ಳ ಸಾಗಾಣಿಕೆ ಹಗರಣದಲ್ಲಿ. ನನ್ನ ಪತ್ರಿಕೆಯ ಮೇಲಿನ ಕೋಪವನ್ನು ಹೀಗೆ ತಿರುಗಿಸಿದ್ದಾರೆ. ಮುಖ್ಯಮಂತ್ರಿಗೆ ತಿಳಿಯದೆ, ಅವನ ಸಮ್ಮತಿ ಇಲ್ಲದೆ ಇದೆಲ್ಲ ನಡೆದಿರುವುದಿಲ್ಲ. ಈಗ ನಾನು ಹೋಗಿ ಹೇಳುವುದೆಂದರೆ ನಾನು ತನಿಖಾ ವರದಿ ಪ್ರಕಟಿಸಿದ್ದು ತಪ್ಪು ಅಂತ ಒಪ್ಪಿಕೊಂಡಾಗ ಆಗುತ್ತೆ ಎಂದು ಅರ್ಥವಾಗಿ ಸುಮ್ಮನೆ ಆದ. ಮಧ್ಯಾಹ್ನದ ಹೊತ್ತಿಗೆ ಇನ್ನೊಂದು ಆಲೋಚನೆ ಬಂತು. 1-2 ಗಂಟೆಯಲ್ಲಿ ಅದು ಸ್ಪಷ್ಟವಾಗಿ ಸರಿ ಎನ್ನಿಸಿತು. SN ಪಾಟೀಲ್ ಕರ್ನಾಟಕ ಹೈಕೋರ್ಟಿನ ಪ್ರಮುಖ ವಕೀಲರು. ಪ್ರಜಾಪ್ರಭುತ್ವ, ವ್ಯಕ್ತಿ ಸ್ವಾತಂತ್ರ್ಯ ಮುಂತಾದ ವಿಷಯಗಳ ಮೇಲೆ ಆಗಾಗ್ಗೆ ತನ್ನ ಪತ್ರಿಕೆಗೆ ಲೇಖನ ಬರೆಯುತ್ತಾರೆ. ಅವರ ಲೇಖನವನ್ನು ಬೆಂಗಳೂರು ಸಂಚಿಕೆ ಮಾತ್ರವಲ್ಲ, ಟ್ರಿಬ್ಯೂನ್ನ ಎಲ್ಲ ಊರುಗಳ ಸಂಚಿಕೆಗಳು ಪ್ರಕಟಿಸುತ್ತವೆ. ಸರ್ಕಾರವು ಪ್ರಜೆಯ ರಾಜ್ಯಾಂಗದತ್ತ ಹಕ್ಕನ್ನು ಉಲ್ಲಂಘಿಸಿದ ನಡೆದಾಗೆಲ್ಲ ಅಥವಾ ಹೊಸ ಶಾಸನ ಮಾಡಿದಾಗಲೆಲ್ಲ ಅವರು ಅದರ ವಿರುದ್ಧವಾಗಿ ಬರೆದಿದ್ದಾರೆ. ನಾನು ಕೇಳಿ ಬರೆಸಿದ್ದೇನೆ. ಅವರಿಗೆ ಈ ಕ್ಷೇತ್ರದಲ್ಲಿ ನಿಜವಾದ ಕಳಕಳಿ ಇದೆ. ಕಳೆದ ತಿಂಗಳಷ್ಟೇ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಅವರು ಭಾರತದ ಪ್ರಜಾಪ್ರಭುತ್ವದ ಉಳಿವಿಗೆ ವಕೀಲರ ಕೊಡುಗೆ ಎಂಬ ವಿಷಯವಾಗಿ ಕೊಟ್ಟ ಭಾಷಣಕ್ಕೆ ತಾನೂ ಹೋಗಿದ್ದೆ. ಇಂದಿರಾ ಗಾಂಧಿಯು ಸಂವಿಧಾನ ತಿರುಚಿದಾಗಲೆಲ್ಲ ಪಾಲ್ಕಿವಾಲಾ, ಚಾಗ್ಲಾ, ನಿರ್ವಾಯ್, ಸಿಂಘ್ವಿ ಮೊದಲಾದ ವಕೀಲರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮಾಡಿದ ವಾದ ಮತ್ತು ನ್ಯಾಯಾಲಯವು ಈ ಸರ್ವಾಧಿಕಾರಿ ಕ್ರಮಗಳನ್ನು ಬದಿಗಿರಿಸಿದ ತೀರ್ಪುಗಳ ಅರ್ಥವನ್ನು ವಿವರಿಸಿದ್ದರು. ಪ್ರಜಾಪ್ರಭುತ್ವದಲ್ಲಿ ಈ ಬಗೆಯ ನಿಷ್ಠೆಯು ಎಲ್ಲ ವಕೀಲರುಗಳಿಗೂ ಬರಬೇಕು. ಪ್ರಜೆಗಳ ಹಕ್ಕು ಬಾಧ್ಯತೆಗಳನ್ನು ಎಲ್ಲರಿಗೂ ವಿವರಿಸುವ ಶೈಕ್ಷಣಿಕ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ಪಾಟೀಲರು ನಂಬಿದವರು ಎಂಬುದೆಲ್ಲ ನೆನಪಿಗೆ ಬಂದಾಗ ರವೀಂದ್ರನಿಗೆ ವಿದ್ಯಾಶಾಲೆಗೆ ಒಂದು ಪರಿಹಾರ ಸಿಕ್ಕಿಯೇ ಬಿಟ್ಟಿತ್ತು ಎನ್ನುವಷ್ಟು ಹಗುರವಾಯಿತು. ಗಂಟೆ ನೋಡಿಕೊಂಡ. 4 ಗಂಟೆ. ಇನ್ನು ಕೋರ್ಟಿನಿಂದ ಬಂದಿರುವುದಿಲ್ಲ. ಅರ್ಧ ಗಂಟೆ ಕಳೆದು ಮನೆಗೆ ಫೋನ್ ಮಾಡಬೇಕೆಂದುಕೊಂಡ. ಮನಸ್ಸು ಪಾಟೀಲರ ವಿಷಯವನ್ನೇ ನೆನಪಿಸಿಕೊಳ್ಳುತ್ತಿತ್ತು. ಬೆಂಗಳೂರು ವಕೀಲ ವೃಂದದಲ್ಲಿ ಅವರಿಗೆ ಬೊಂಬಾಯಿ ವಾಲಾ ಎಂಬ ಅಡ್ಡ ಹೆಸರಿತ್ತು. ಮಾತಿಗೆ ಅವರು ಬೊಂಬಾಯಿ ಬಾರನ್ನು ಉದಾಹರಿಸುತ್ತಾರೆ. ಅದರ ಪರಂಪರೆ ಅಲ್ಲಿಯ ವಕೀಲರು ಸರ್ಕಾರದ ಆಡಳಿತದ ವಿರುದ್ಧ ದಾವ ಹೂಡಿಗೆದ್ದ ಪ್ರಮುಖ ಕೇಸುಗಳು, ಅವರ ಕಾರ್ಯವಿಧಾನಗಳನ್ನು ಪದೇ ಪದೇ ಉಲ್ಲೇಖಿಸುತ್ತಿರುತ್ತಾರೆ. ವಾದದಲ್ಲಿ ಕೂಡ ಮುಂಬೈ ಹೈಕೋರ್ಟಿನ ತೀರ್ಪುಗಳನ್ನು ಲೀಲಾಜಾಲವಾಗಿ ಉದ್ಧರಿಸಿ ಬಿಡುತ್ತಿದ್ದರು. ಈಗಲೂ ಅಲ್ಲಿಯ ಸಂಪರ್ಕವಿದೆ. ಹಾಗಾಗಿ ಬೊಂಬೈ ಹೈಕೋರ್ಟಿಗೆ ಹೋಗಿ ವಾದ ಮಾಡಿ ಬರುತ್ತಾರೆ. ಅಲ್ಲಿ ವಾದ ಮಾಡಿ ಬರುವುದು ಪ್ರತಿಷ್ಠೆಯ ಸಂಗತಿ ಎಂದು ಹೇಳಿಕೊಳ್ಳುತ್ತಾರೆ. ಭಾರತದ ಪ್ರಖ್ಯಾತ
ವಕೀಲರುಗಳನ್ನು ಸೃಷ್ಟಿಸುವ ಸ್ಥಾನ ಅದು ಎಂದು ಘಂಟಾಘೋಷವಾಗಿ ಹೇಳುತ್ತಾರೆ. ದಫ್ತರಿ ಪಾಲ್ಕಿವಾಲಾ, ಗುಫ್ತೆ ಚಾಗ್ಲಾ, ನಾರಿಮನ್, ಜೇಠ್ಮಲಾನಿ, ಖಂಡೇಲ್ವಾಲಾ, ಸೋರಾಬ್ಜಿ, ಚಿತಾಲೆ ಹೀಗೆ ಹೆಸರುಗಳ ಸರಮಾಲೆಯನ್ನು ಎಳೆದು ಎಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಹೈಕೋರ್ಟ್ನಲ್ಲಿ ಯಾಕೆ ರಾಷ್ಟ್ರಮಟ್ಟದ ಖ್ಯಾತನಾಗಿರುವ ಒಬ್ಬ ವಕೀಲನು ಬೆಳೆದಿಲ್ಲ ಎನ್ನುತ್ತಾರೆ. ಮೂಲ ಬೆಳಗಾವಿಯವರು. ಮುಂಬಯಿಯಲ್ಲಿ ಲಾ ಮಾಡಿ ಅಲ್ಲೇ ವೃತ್ತಿಯನ್ನು ಪ್ರಾರಂಭಿಸಿದವರು. ಕರ್ನಾಟಕದ ಏಕೀಕರಣವಾದ ಮೇಲೆ ತಮ್ಮ ಜಿಲ್ಲೆಯ ಕಕ್ಷಿದಾರನನ್ನು ಕಳೆದುಕೊಂಡು ಅಲ್ಲಿ ಉಳಿಯಲು ಸಾಧ್ಯವಿಲ್ಲವೆಂತ ಇಲ್ಲಿಗೆ ವಲಸೆ ಬಂದವರು. ಉತ್ತರ ಕರ್ನಾಟಕದವರೆಗೆ ಮರಾಠಿ ಸಂಸ್ಕೃತಿ, ಬೊಂಬಾಯಿಯ ಪರಂಪರೆ ದಾಸ್ಯ ಹೋಗಿಲ್ಲ ಎಂದು ಹಳೆಯ ಮೈಸೂರಿನ ವೈಕಲ್ಯರು ಅವರನ್ನು ಟೀಕಿಸುತ್ತಾರೆ. 5 ಗಂಟೆಗೆ ಪಾಟೀಲರು ಮನೆಯ ನಂಬರಿಗೆ ಸಿಕ್ಕಿದರು. ಫೋನಿನಲ್ಲಿಯೇ ವಿದ್ಯಾಶಾಲೆ ಮತ್ತು ಅದಕ್ಕೆ ಒದಗಿರುವ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ ನಂತರ ರಾತ್ರಿ 8 ಗಂಟೆಗೆ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡು ಆಫೀಸಿಗೆ ಬರ್ರಿ ಎಂದರು. ಮನೆಗೆ ಫೋನ್ ಮಾಡಿ ಅಣ್ಣಯ್ಯನನ್ನು ತನ್ನ ಆಫೀಸಿಗೆ ಬರುವಂತೆ ಹೇಳಿ ಅವರನ್ನು ಕೂರಿಸಿಕೊಂಡು 8ಕ್ಕೆ ಪಾಟೀಲರ ಆಫೀಸಿದ್ದ ಶೇಷಾದ್ರಿಪುರಕ್ಕೆ ಹೋದ. ಅವರ ಚೇಂಬರ್ನಲ್ಲಿ ಕೂತು ರಾಷ್ಟ್ರದ ಸ್ಥಿತಿಗತಿಯ ಬಗ್ಗೆ ಅರ್ಧ ಗಂಟೆ ವಿವರಿಸಿದ ನಂತರ ಅವರೇ, ನಿಮ್ಮ ಈ ದೋಸ್ತರ ಸಮಸ್ಯಾಕ ಬರೋಣ ಹೇಳಿರಿ ಎಂದರು. ವಿದ್ಯಾಶಾಲೆಯ ಸ್ಥಾಪನೆಯ ಉದ್ದೇಶ, ಅದನ್ನು ನಡೆಸುತ್ತಿರುವ ರೀತಿ ಮೊದಲಾದವುಗಳನ್ನು ವಿವರಿಸಿದ ಮೇಲೆ ತನ್ನ ಪತ್ರಿಕೆಯು ಗ್ರಾನೈಟ್ ಕಳ್ಳ ಸಾಗಾಣಿಕೆಯ ತನಿಖಾ ವರದಿ ಮಾಡಿದ್ದುದನ್ನು ಹೇಳುವಾಗ, ಐನೋ ಅದನ್ನು ಓದಿದ್ದೀನಿ, ಎಕ್ಸಲೆಂಟ್ ರಿಪೋರ್ಟ್, ಅಸೆಂಬ್ಲಿಯೊಳಗೆ ವಿರೋಧ ಪಕ್ಷದವರು ಗದ್ದಲ ಮಾಡಿದ್ರು, ಮುಂದೆ ಏನೂ ಆಗಲಿಲ್ಲ, ನಮ್ಮ ಪ್ರಜಾಪ್ರಭುತ್ವದ ಗತಿಯೇ ಹಿಂಗದ, ಮುಂದೆ ಹೇಳ್ರಿ ಎಂದರು. ಇವನು ಪರಶುರಾಮೇಗೌಡನ ಪಾತ್ರವನ್ನು ಹೇಳಿ ಮೊನ್ನೆ ಅಣ್ಣಯ್ಯ ವಿದ್ಯಾಮಂತ್ರಿಗಳನ್ನು ಕಂಡಿದ್ದರವರೆಗೆ ವಿವರಿಸಿದ. ಅಣ್ಣಯ್ಯ ತಂದಿದ್ದ ತಗಾದೆಗಳ ಕಟ್ಟನ್ನು ಇಸ್ಕೊಂಡು ಪ್ರತಿಯೊಂದು ಪುಟದ ಮೇಲೆ ಕಣ್ಣಾಡಿಸಿದ ಮೇಲೆ ಎಂದರು, ನಾನೊಮ್ಮೆ ವಿದ್ಯಾಶಾಲೆ ಕಣ್ಣಾರ ನೋಡಿದರೆ ನಾನು ಏನು ಮಾಡ್ಬೋದು ಅಂತ ಹೇಳಿಕ್ಕೆ ಬರ್ತದ. ನೀವು ಯಾವತ್ತು ಬಿಡುವು ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಎಷ್ಟು ದೂರ ಇಲ್ಲಿಗೆ? 120 ಮೈಲಿ. ನಾಡದ್ದು ರವಿವಾರ ಮುಂಜಾನೆ 8ಕ್ಕೆ ಹೊರಟು ಸಂಜೆ 6-7ಕ್ಕೆ ವಾಪಸ್ ಬರೋಣ. ಆಯಿತು, ನಾನು ನಿಮ್ಮನೆಗೆ 7:45ಗೆ ಕಾರ್ ತರ್ತೀನಿ. ನಿಮ್ಮ ಕಾರಾ? ನೀವೇ ಡ್ರೈವ್ ಮಾಡೋದಾ? ಬ್ಯಾಡ್ರಿ, ನನ್ನ ಡ್ರೈವರ್ ಆದಾನ, ಆರಾಮ್ ಹೋಗಿ ಬರೋಣ. ಅಣ್ಣಯ್ಯ ಮರುದಿನವೇ ಬಸ್ಸಿನಲ್ಲಿ ಹಿಂದಿರುಗಿದರು. ಭಾನುವಾರ ಬೆಳಗ್ಗೆ ಅವರೊಡನೆ ಹೊರಟಾಗ ರವೀಂದ್ರನಿಗೆ ಅರ್ಥವಾಯಿತು. ಅವರದು ಮೆರ್ಸಿಡಿಸ್, ಹವಾನಿಯಂತ್ರಿತ. ಅಷ್ಟು ದೂರವನ್ನು ತನ್ನ ಸದಾ ಫಿಯೇಟ್ನಲ್ಲಿ ಶರೀರವನ್ನು ಸಂಕುಚಿಸಿಕೊಂಡು ಪ್ರಯಾಣಿಸುವುದು ಅವರಿಗೆ ಹಿತವಾಗುತ್ತಿರಲಿಲ್ಲ. ಅವರು ಕಾರು ಓಡಿದ ಖರ್ಚನ್ನು ತಾನು ಹೇಗೆ ಲೆಕ್ಕ ಹಾಕುವುದು? ಇದುವರೆಗೆ ತನಗೂ ಅವರಿಗೂ ವಕೀಲ ಕಕ್ಷಿದಾರ ಸಂಬಂಧವೇ ಇರಲಿಲ್ಲ. ಹಿಂದಿರುಗಿ ಮನೆ ತಲುಪುವಾಗ ಮಾತನಾಡಿದರಾಯಿತೆಂದು ಮನಸ್ಸಿನಲ್ಲಿ ಮಾಡಿಕೊಂಡ. ವಕೀಲರು ವಿದ್ಯಾಶಾಲೆಯ ಆವರಣವನ್ನೆಲ್ಲ ನೋಡಿದರು. ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಮಾತನಾಡಿಸಿದರು. ಯಾವ ಕಟ್ಟಡಗಳನ್ನು ವಿದ್ಯಾರ್ಥಿಗಳ ಶ್ರಮದಿಂದಲೇ ಹೇಗೆ ಕಟ್ಟಿದುದು ಎನ್ನುವುದನ್ನು ತಿಳಿದುಕೊಂಡರು. ಸಹೋದರೇಗೌಡರ ಮೂಲ ದಾನಪತ್ರವನ್ನು ಓದಿದರು. ಊಟ ಮಾಡುವಾಗ ಅಧ್ಯಾಪಕರೊಡನೆ ಮಾತನಾಡಿದರು. ಬ್ರಹ್ಮಚಾರಿಗಳಾಗಿ ಸಂಬಳವಿಲ್ಲದೆ ಸೇವೆ ಮಾಡುತ್ತಿರುವ ಅವರ ಹಿನ್ನೆಲೆಯನ್ನು ವಿಚಾರಿಸಿದರು. ಬೆಟ್ಟದ ತಪ್ಪಲಿನ ತನಕ ನಡೆದು ಜಲಾನಯನದ ಕಲ್ಪನೆಯನ್ನು ಮಾಡಿಕೊಂಡರು. ಇಲಾಖೆಯ ಅಧಿಕಾರಿಗಳ ಮೆಚ್ಚುಗೆಯ ಮಾತುಗಳನ್ನು ಗುರುತು ಹಾಕಿಕೊಂಡರು. ಅನಂತರ ಸಂಜೆ 4:15 ಹೊರಡುವಾಗ ಅಣ್ಣಯ್ಯನಿಗೆ ಹೇಳಿದರು, ಹಿಂಗ ಒಂದರ ಹಿಂದೆ ಒಂದರ ಹಂಗ ನೋಟಿಸ್ ಕಳಿಸೋದು ಅದು ಕಾನೂನು ಬಾಹಿರವಾಗಿ ಸರ್ಕಾರದ ದುರುದ್ದೇಶವನ್ನ ತೋರಿಸ್ತದ. ನಮಗೆ ಕಿರುಕುಳ ಕೊಡ್ಲಿಕ್ಕೆ ಹತ್ಯಾರ, ಇದನ್ನ ನಿಲ್ಲಿಸಬೇಕು ಅಂತ ರಿಟ್ ಫೈಲ್ ಮಾಡೋಣ. ಅಡ್ಮಿಟ್ ಆಗಿಯೇ ಆಗ್ತದ. ಆಮೇಲೆ ಮತ್ತೆ ಏನಾದರೂ ನೋಟಿಸ್ ಕಳಿಸಿದರೆ ನ್ಯಾಯಾಲಯದ ನಿಂದನೆಯ ಚಾರ್ಜ್ ತರಬಹುದು. ನಾನು ನಡುವೆ ಕೇಳುವ ದಾಖಲೆ ಕಾಗದಗಳನ್ನು ಒದಗಿಸೋದು, ಕೋರ್ಟ್ ಫೀಸ್ ಕೊಡೋದು ನಿಮ್ಮ ಹೊಣೆ. ನನ್ನ ಫೀಸು, ಆಫೀಸ್ ಖರ್ಚು, ನನ್ನ ಕಾರಿನ ಖರ್ಚು ಅಂತ ಒಂದು ಆಣೆ ಸಹಿತ ನೀವು ಕೊಡಬೇಕಾಗಿಲ್ಲ. ಇದು ನಿಮ್ಮ ವಿದ್ಯಾಸಂಸ್ಥೆಗೆ ನನ್ನ ಸೇವಾ. ಚಲೋ ಕೆಲಸ ಮಾಡಕ್ಕೆ ಹತ್ತೀರಿ. ರಿಟ್ ಸ್ವೀಕೃತವಾದ ಮೇಲೆ ಸರ್ಕಾರದಿಂದ ತಗಾದೆಗಳು ಬರುವುದು ನಿಂತು ಹೋಯಿತು. ಇಡೀ ವಿದ್ಯಾಶಾಲೆಗೆ ಪಾಟೀಲರು ರಕ್ಷಕರೆನಿಸಿದರು. ವಿದ್ಯಾರ್ಥಿಗಳಿಗೆ ಇದರ ಒಳ ವಿಷಯ ಹೆಚ್ಚು ತಿಳಿಯಲಿಲ್ಲ. ಉಪಾಧ್ಯಾಯರುಗಳಿಗಂತೂ ಪರಭಾರೆ ಆಗುತ್ತಿದ್ದ ನಮ್ಮ ಮನೆ ಉಳಿದುಕೊಂಡಷ್ಟು ನೆಮ್ಮದಿಯಾಯಿತು. 1 ತಿಂಗಳಲ್ಲಿ ಒಂದು ಸುದ್ದಿ ಹಬ್ಬಿತು. ಹಾಲುಕೆರೆ ಗ್ರಾಮಕ್ಕೆ ಒಂದು ಸರ್ಕಾರಿ ಹೈಸ್ಕೂಲ್ ಬರುತ್ತದಂತೆ. ಅಲ್ಲದೆ ಬಿದರಳ್ಳಿಯಿಂದ ಹಾಲುಕೆರೆಗೆ ಟಾರು ರಸ್ತೆಯಾಗಿ ಪ್ರತಿದಿನ ಬಸ್ಸುಗಳು ಓಡಾಡುತ್ತವಂತೆ. ಗ್ರಾಮಾಂತರ ಪ್ರದೇಶಕ್ಕೆ ರಸ್ತೆಯಾಗುವುದು, ವಾಹನ ಸೌಕರ್ಯ ಉಂಟಾಗುವುದು ಎಲ್ಲರೂ ಬಯಸುವ ಬೆಳವಣಿಗೆ. ಆದರೆ ಹಾಲುಕೆರೆಗೆ ಹೈಸ್ಕೂಲು ಬರುವುದೆಂದರೆ ಈ ವಿದ್ಯಾಶಾಲೆಗೆ ಸ್ಪರ್ಧಿಯಾಗಿ ಒಂದು ಸಂಸ್ಥೆಯನ್ನು ಸರ್ಕಾರ ಅಥವಾ ರೆವಿನ್ಯೂ ಮಂತ್ರಿ ಪರಶುರಾಮೇಗೌಡನ ಸೂಚನೆಯಂತೆ ಹುಟ್ಟು ಹಾಕುತ್ತಿದೆ ಎಂದು ಎಲ್ಲರೂ ಅರ್ಥ ಮಾಡಿಕೊಂಡರು. ಇದರಿಂದ ತಮ್ಮ ಶಾಲೆಗೆ ಯಾವ ಪರಿಣಾಮ ಆಗಬಹುದು, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುವುದಿಲ್ಲವೆಂಬ ಆತಂಕ ಎಲ್ಲರಲ್ಲಿಯೂ ಉಂಟಾಯಿತು. ಅಣ್ಣಯ್ಯನೂ 1 ವಾರ ವಿಚಲಿತರಾಗಿದ್ದರು. ಅನಂತರ ಅವರೇ ಇತರರಿಗೆ ಧೈರ್ಯ ಹೇಳಿದರು. ಒಂದಲ್ಲ ಒಂದು 4 ಶಾಲೆ ಹುಟ್ಟಲಿ, 4 ಚೆನ್ನಾಗಿ ನಡೆಯಲಿ. ವಿದ್ಯಾಭ್ಯಾಸ ಎಷ್ಟು ಚೆನ್ನಾಗಿ ಆದರೆ ಅಷ್ಟು ಒಳ್ಳೆಯದೇ ಅಲ್ವೇ? ಜೊತೆಗೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಹಳ್ಳಿಯ ಜನರೇನು ದಡ್ರಲ್ಲ. ಯಾವ ಶಾಲೆಯಲ್ಲಿ ಪಾಠ ಪ್ರವಚನ ಚೆನ್ನಾಗಿ ನಡೀತದೋ ಅಲ್ಲಿಗೆ ಮಕ್ಕಳನ್ನ ಕಳಿಸ್ತಾರೆ. ಸರ್ಕಾರ ಸ್ಕೂಲ್ ಶುರು ಮಾಡ್ಬೋದು, ಸಂಬಳ ಕೊಡ್ಬೋದು. ನಮ್ಮಷ್ಟು ನಿಷ್ಠೆ ಪ್ರಾಮಾಣಿಕತೆ ಇರುವ ಉಪಾಧ್ಯಾಯರನ್ನ ಎಲ್ಲಿಂದ ತಂದಿತ್ತು? ಅಲ್ಲದೆ ನಮ್ಮ ಹುಡುಗರು ಎಲ್ಲೆಲ್ಲಿಂದನೋ ಬಂದವರು. ಹಾಲ್ಕೆರೆಯಿಂದ ಬರೋ ಹುಡುಗರ ಸಂಖ್ಯೆ ಎಷ್ಟು? 10% ಇಲ್ಲ. ನಮ್ಗೆ ಯಾಕೆ ಆತಂಕ ಆಗಬೇಕು? ಇನ್ನು 15 ದಿನದಲ್ಲಿ ಹಾಲುಕೆರೆ ಶಾಲೆಯಲ್ಲಿ ಆರಂಭೋತ್ಸವ ನಿಶ್ಚಯವಾಯಿತು. ಈ ಸಲ ಬೇಸಿಗೆ ರಜೆ ಕಳೆದ ತಕ್ಷಣ ತರಗತಿಗಳು ಏರ್ಪಾಡಾಗಬೇಕು. ಆದರೆ ಶಾಲೆಯ ಆರಂಭೋತ್ಸವ 3 ತಿಂಗಳ ಮೊದಲೇ ಏರ್ಪಾಟಾಯಿತು. ಊರ ಮುಂದಿನ ಗೋಮಾಳದಲ್ಲಿ ಶಾಲೆಯ ಶಿಲಾನ್ಯಾಸ, ಕಲ್ಲು ಹಾಕುವವರು ರೆವಿನ್ಯೂ ಮಂತ್ರಿಗಳು, ಮುಖ್ಯಮಂತ್ರಿಗಳ ಅಧ್ಯಕ್ಷತೆ, ವಿದ್ಯಾಮಂತ್ರಿಗಳ ಉದ್ಘಾಟನೆ, ವಿತ್ತ ಮಂತ್ರಿಗಳ ಆಶೀರ್ವಚನ, ಇಡೀ ತಾಲೂಕಿನ ಜನವೆಲ್ಲ ಸೇರಿದ ನಂತರ ವಿಜೃಂಭಣೆಯಿಂದ ಸಮಾರಂಭ ನಡೆಯಿತು.
ಅಣ್ಣಯ್ಯನಿಗಾಗಲಿ ಉಪಾಧ್ಯಾಯರಿಗಾಗಲಿ ಆಹ್ವಾನವಿರಲಿಲ್ಲ. 10,000ಕ್ಕೂ ಮೀರಿದ ಜನಸಂದಣಿ. ಬಂದವರಿಗೆಲ್ಲ ಬಾರಿಗೌಡರ ಮನೆಯ ಮದುವೆಗೆ ಮಾಡುವ ಲಾವಾಜಮೆಯ ಸಾಮೂಹಿಕ ಊಟ. ಊರ ಮುಂದಿನ ಗೋಮಾಳದಲ್ಲಿ ಉದ್ದುದ್ದನೆಯ ಗುಂಡಿ ಒಳ್ಳೆ ತೋಡಿ 20 ಸೇರು ಬಸಿಯುವ ತಪ್ಪಲೆಯಲ್ಲಿ ಹೂಡಿ ಕಡಾಯಿ ಕೊಪ್ಪರೆಯಲ್ಲಿ ಹೆಸರು ಪಾಯಸಗಳನ್ನು ಕುದಿಸಿ ಒಂದು ಗಾಡಿ ತುಂಬ ಹಚ್ಚಿಸಿದ ಮುತ್ತುಗದೆಲೆ ಪಿಂಡಿಗಳನ್ನು ತರಿಸಿದ ಊಟ. ಮಂತ್ರಿ, MLA, MP ಅಧಿಕಾರಿಗಳಂತ ಮುಖ್ಯರಿಗೆಲ್ಲ ಪರಶುರಾಮೇಗೌಡನ ಮನೆಯಲ್ಲಿ ಹೋತ ಕೋಳಿಗಳ ಎರಡೆರಡು ಬಗೆಯ ವಿಶೇಷ. ಆ ಸುತ್ತಮುತ್ತಲೆಲ್ಲ ಹಾಲುಮತದವರೇ ಹೆಚ್ಚಾಗಿದ್ದುದರಿಂದ ಕರ್ನಾಟಕದ ಎಲ್ಲಾ ಭಾಗದ ಹಾಲುಮತದ ಶಾಸಕರನ್ನು ವಿಶೇಷವಾಗಿ ಕರೆಸಿದ್ದರು. ಊರ ಮುಂದಿನ ಬಯಲಲ್ಲಿ ಉಂಡು ನೆರೆದು ಹರಿದಿದ್ದ 10,000ಕ್ಕೂ ಮೀರಿದ ಸಂದಣಿಯನ್ನು ಚಪ್ಪರದೊಳಗ ದೇಶದ ನೇತಾ ಭಾರತ ಮಾತಾ ಇಂದಿರಾ ಗಾಂಧಿಯ ದೊಡ್ಡ ಚಿತ್ರದ ಹಿನ್ನೆಲೆಯಲ್ಲಿ ಸಾಲು ಕುರ್ಚಿಗಳಲ್ಲಿ ಮಂಡಿಸಿದ್ದ ಮಂತ್ರಿ ಶಾಸಕರ ಸಮ್ಮುಖದಲ್ಲಿ ಉದ್ದೇಶಿಸಿ ಮೈಕಿನ ಮುಂದೆ ನಿಂತು ಪರಶುರಾಮೇಗೌಡ ಸ್ವಾಗತ ಭಾಷಣ ಮಾಡಿದರು. ಈ ಊರಿನ ಪ್ರಾಮುಖ್ಯತೆ, ತನ್ನ ಅಜ್ಜ ಸೌದರೇಗೌಡರ ದಾನಶೂರ ಕರ್ಣಬುದ್ಧಿ, ಅದನ್ನು ದುರುಪಯೋಗಪಡಿಸಿಕೊಂಡು ಸ್ವಾರ್ಥ ಸಾಧನೆ ಮಾಡಿಸಿಕೊಳ್ಳುತ್ತಿರುವ ಕೋಗಿಲೆಯ ಗೂಡಿಗೆ ಬಂದು ಸೇರಿರುವ ಕಾಗೆ ಎಂದು ಹೆಸರು ಹೇಳದೆ ಪ್ರಸ್ತಾಪಿಸಿ ತಮ್ಮ ಊರಿನಲ್ಲಿ ಈಗ ಆಗುವ ಶಾಲೆಯ ವೈಶಿಷ್ಟ್ಯವನ್ನು ವಿವರಿಸಿದ. ಮಕ್ಕಳು ಹೇಗೆ ಬೆಳಿಬೇಕು, ಓದಬೇಕು, ಆಟವಾಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಟೆನ್ನಿಸ್, ರನ್ನಿಂಗ್, ಬ್ಯಾಡ್ಮಿಂಟನ್ ಇವುಗಳನ್ನೆಲ್ಲ ಬರೀ ಸಿಟಿಯ ಮಕ್ಕಳು ಮಾತ್ರ ಭಾಗವಹಿಸಬೇಕೆ? ಹಳ್ಳಿಯ ಮಕ್ಕಳು ಕೆಲಸ, ಮಣ್ಣು ಕಲಸಿ ಗೋಡೆ ಹಾಕೋದು, ಸೆಗಣಿ ಎತ್ತಿ ಹಾಲು ಕರಿಯೋದು, ಇಟ್ಟಿಗೆ ಸುಡೋದು, ಬೇಸಾಯ ಮಾಡೋದು ಬಿಟ್ಟು ಬೇರೆ ಕಲಿಯಕೂಡದೆ ವಿದ್ಯಾಭ್ಯಾಸದ ಹೆಸರಿನಲ್ಲಿ ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನಯವಂಚನೆ ಮಾಡಿ ಹಳ್ಳಿಯ ಮಕ್ಕಳನ್ನು ಹಳ್ಳಿಗರಾಗಿರಿಸುವಂಥ ಶಾಲೆ ನಮಗೆ ಬೇಡ. ಹಳ್ಳಿಯವರು ಮಾಡೋ ಕಸುಬನ್ನೇ ಕಲಿಯುವ ಸಂಪತ್ತಿಗೆ ಶಾಲೆ ಹಾಕಬೇಕು. ಮಕ್ಕಳ ಮುಖದಲ್ಲಿ ಖುಷಿ ತುಂಬಿರಬೇಕು. ಆದ್ದರಿಂದ ನಮ್ಮ ಶಾಲೆಯ ಪ್ಲ್ಯಾನ್ನಲ್ಲಿ ಈಗಾಗಲೇ ಮಾಡಿದ್ದೀವಿ. ಜವಾಹರ್ಲಾಲ್ ನೆಹರು ಕ್ರಿಕೆಟ್ ಮೈದಾನ, ಮೋತಿಲಾಲ್ ನೆಹರು ಟೆನ್ನಿಸ್ ಕೋರ್ಟ್, ಕಮಲಾ ನೆಹರು ಬ್ಯಾಡ್ಮಿಂಟನ್ ಕೋರ್ಟ್, ಇಂದಿರಾ ಗಾಂಧಿ ಫುಟ್ಬಾಲ್ ಮೈದಾನ, ಸಂಜಯ್ ಗಾಂಧಿ ಈಜುವ ಕೊಳ ಇವೆಲ್ಲ ಮಾಡ್ತೀವಿ. ಅಂತಾರಾಷ್ಟ್ರೀಯ ನಮ್ಮ ಮಕ್ಕಳನ್ನ ಜಯಬೇರಿ ಹೊಡಿಸ್ತೀವಿ. ವಿದ್ಯೆ ಅಂದರೆ ಗುಲಾಮರನ್ನಾಗಿ ಮಾಡೋದಲ್ಲ, ಜಯಬೇರಿ ಹೊಡಿಸೋದು, ದಾಸ್ಯದಿಂದ ಬಿಡುಗಡೆ ಮಾಡಿಸೋದೇ ವಿದ್ಯೆ. ನಮ್ಮ ಮಾನ್ಯ ವಿದ್ಯಾಮಂತ್ರಿಗಳು ಇದನ್ನೆಲ್ಲ ತಿಳಿದವರು. ನಮ್ಮ ರೆವೆನ್ಯೂ ಮಂತ್ರಿಗಳಂತೂ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸೇರಿ ಒಂದು ವಿಶ್ವವಿದ್ಯಾಲಯ ಮಾಡಿದರೆ ಅದರ ಕುಲಪತಿಗಳಾಗುವಷ್ಟು ದೂರದೃಷ್ಟಿ ಉಳ್ಳವರು. ವಿತ್ತ ಮಂತ್ರಿಗಳು ಅಮೆರಿಕ, ರಷ್ಯಾ 2 ದೇಶಗಳ ಹಣಕಾಸು ಬೇಕಾದರೂ ನಿಭಾಯಿಸುವ ಅರ್ಥಶಾಸ್ತ್ರ ತಜ್ಞರು. ಮುಖ್ಯಮಂತ್ರಿಗಳಾದರೂ ಕರ್ನಾಟಕದ ಭಾಗ್ಯವೇ ಆಕಾರವಾಗಿ ಹುಟ್ಟಿರುವ ಮಹಾನುಭಾವರು. ನಮ್ಮ ಜಿಲ್ಲೆಯ MLAಗಳು, MPಗಳು ಇಲ್ಲಿ ನೆರೆದಿರುವುದು ನಮ್ಮ ಭಾಗ್ಯ. ಅನಂತರ ವಿದ್ಯಾಮಂತ್ರಿಗಳು ಮೈಕ್ ಹಿಡಿದು ವಿದ್ಯಾಭ್ಯಾಸದ ಗೊತ್ತು ಗುರಿಗಳ ಬಗೆಗೆ ರಾಷ್ಟ್ರೀಯವಾಗಿ ಏಕೈಕ ಪಕ್ಷವಾಗಿರುವ ನಮ್ಮ ಪಾರ್ಟಿಯ ಪ್ರಣಾಳಿಕೆಯ ಮೇಲೆ ಎಲ್ಲಿಯೂ ಯಾರಿಗೂ ತಿಳಿಯದಿದ್ದ ಒಳನೋಟಗಳನ್ನು ಹೊರಹಾಕಿ ಈ ಊರಾಗೆ ಆರಂಭವಾಗುವ ಶ್ರೀ ಜೋಗನಾಥ ಪ್ರೌಢಶಾಲೆ ಮತ್ತು ಕಿರಿಯ ಮಹಾವಿದ್ಯಾಲಯಗಳ ಸ್ಪೆಷಲ್ ಏನಂದರೆ ಎಲ್ಲ ಶಾಲೆಗಳಲ್ಲೂ ಈ ವರ್ಷ 1ನೇ ತರಗತಿ ಶುರುವಾಗಿ ಮುಂದಿನ ವರ್ಷ 2ನೇ ತರಗತಿ, ಅದರ ಮುಂದಿನ ವರ್ಷ 3ನೇದು, ಹೀಗೆ ಬೆಳೆಯೋದು ಕ್ರಮ. ಆದರೆ ಈ ಶಾಲೆಯಲ್ಲಿ ಹೈಸ್ಕೂಲು 1ನೇ ತರಗತಿಯಿಂದ ಪದವಿ ಪೂರ್ವ ಕೊನೆಯದರವರೆಗೆ ಇದೇ ಮೇ ತಿಂಗಳು 24ರಿಂದ ಒಟ್ಟಿಗೆ ಆರಂಭವಾಗ್ತದೆ. ಅದಕ್ಕೆ ಬೇಕಾದ ಎಲ್ಲ ಮೇಸ್ಟರು, ಲೆಕ್ಚರು ಎಲ್ಲ ಒಟ್ಟಿಗೆ ಇತರ ಸರ್ಕಾರಿ ಸಂಸ್ಥೆಗಳಿಂದ ಇಲ್ಲಿಗೆ ವರ್ಗ ಮಾಡ್ತೇನೆ. ಯಾರಾದರೂ ಸಕಾಲದಲ್ಲಿ ಬಂದು ಹಾಜರಾಗದಿದ್ದರೆ ಅವನ ತಿಕ್ಕದ ಮೇಲೆ ಒದ್ದು ಬರ್ತರ್ಫ್ ಮಾಡ್ತೀನಿ. ಈಗ ಪ್ಲ್ಯಾನ್ ಹಾಕಿರೋ ಕಟ್ಟಡಗಳು ಮುಗಿಯೋ ತನಕ ಕಾಯದೆ. ಸದ್ಯ ಈಗ ಊರಿನಲ್ಲಿರೋ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಆಗಿ ಮತ್ತು ಗ್ರಾಮ ಪಂಚಾಯಿತಿ ಕಟ್ಟಡದಾಗಿ ಈ ತರಗತಿಗಳು ನಡೆಯೋಂಗೆ ಹುಕುಂ ಮಾಡಿದ್ದೀನಿ. ಹಿಂದುಳಿದ ವರ್ಗದ ಹುಡುಗರಿಗಾಗಿ ಸರ್ಕಾರದ ವತಿಯಿಂದ ಮುಫತ್ ಹಾಸ್ಟೆಲ್ ತೆಗೆದು ಅನ್ನವಸತಿಗಳಿಗೆ ವ್ಯವಸ್ಥೆ ಮಾಡ್ತೀನಿ. ದೂರದರ್ಶಿಗಳಾದ ಪರಶುರಾಮೇಗೌಡರು ಹೇಳಿದಂಗೆ ರಾಷ್ಟ್ರನಾಯಕರ ಹೆಸರಿನಲ್ಲಿ ನಾನಾ ವಿಧದ ಕ್ರೀಡಾಂಗಣಗಳನ್ನು ಕಟ್ಟಿಸ್ತೀನಿ ಅಂತ ಘೋಷಿಸಿ ಜನ ಸಹಸ್ರಾರು ಧೂಳು, ಬೆವರು ಮಿಶ್ರಿತ ಚಪ್ಪಾಳೆ ಹೊಡೆಯುವಂತೆ ಮಾಡಿದರು. ಇಂಥ ಪವಿತ್ರ ಕೆಲಸಕ್ಕೆ 1 ಕೋಟಿ ರೂಪಾಯಿ ಖರ್ಚಾದರೂ ತಾವು ಉದಾರ ಮನಸ್ಕರಾದ ಮುಖ್ಯಮಂತ್ರಿಗಳ ಮನವೊಲಿಸಿ ಕೊಡುವುದಾಗಿ ವಿತ್ತಮಂತ್ರಿಗಳು ತಮ್ಮ ಔದಾರ್ಯ ಹಾಗೂ ಸ್ವಾಮಿ ಭಕ್ತಿಗಳನ್ನು ಮೆರೆದ ನಂತರ ಮುಖ್ಯಮಂತ್ರಿಗಳು ಎದ್ದು ನಿಂತು, ಸರ್ಕಾರ ಮನಸ್ಸು ಮಾಡದೆ ಯಾರೂ ಮುಂದುವರಿಯೋದಿಲ್ಲ, ಯಾವ ಸಂಸ್ಥೆಯೂ ಬದುಕೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನತೆಯೇ ಸರ್ಕಾರದ ಜನತೆಯದೇ ಸರ್ಕಾರವಾಗಿರುವಾಗ ಪ್ರತಿಯೊಂದು ಕೆಲಸವನ್ನು ಸರ್ಕಾರದ ಮೂಲಕವೇ ಮಾಡಿಸರೆ ತಪ್ಪೇನು? ಸಮಾಜವಾದ ಅನ್ನುವ ಅರ್ಥವಾದರೂ ಏನು? ರಾಷ್ಟ್ರ ನಾಯಕರು ದಡ್ಡರೇ ಎಂದು ರಾಜ್ಯ ಮೀಮಾಂಸೆಯಲ್ಲಿ ತೊಡಗಿದ್ದಾಗ ಬಿಸಿ ಅನ್ನ, ಬಿಸಿ ಪಾಯಸಗಳನ್ನು ಕುಡಿದು ಬಿಸಿಲಲ್ಲಿ ಕೂತಿದ್ದ ಜನಕೋಟಿಯು ಆಕಳಿಸಿ ಕುಳಿತಲ್ಲಿಯೇ ತೂಕಡಿಸತೊಡಗಿದರು. ಕೆಲವರು ಒಬ್ಬರನ್ನೊಬ್ಬರು ಒರಗಿಕೊಂಡು ನಿದ್ದೆ ಮಾಡಿದರೆ, ಅನೇಕರು ಇದ್ದುದರಲ್ಲಿಯೇ ಜಾಗ ಮಾಡಿಕೊಂಡು ಒಬ್ಬರ ಅಂಡಿನ ಹತ್ತಿರ ಒಬ್ಬರು ತಲೆಯಿಟ್ಟು ಗೊರಕೆ ಹೊಡೆಯತೊಡಗಿದ್ದರು. ಮನೆ, ಮಠ, ದಿಕ್ಕು ದಿವಾರಗಳಿಲ್ಲದ 15 ಹುಡುಗರನ್ನು ಬಿಟ್ಟು ಉಳಿದವರೆಲ್ಲ ಬೇಸಿಗೆ ರಜೆಯಲ್ಲಿ ತಮ್ಮ ತಮ್ಮ ಊರಿಗೆ ಹೋದರು. ವಿದ್ಯಾಶಾಲೆಯ ಉಪಾಧ್ಯಾಯರುಗಳ ಕಿವಿಗೆ ಒಂದು ಸುದ್ದಿ ಬಂತು. ತಾಲೂಕಿನ ಮತ್ತು ಹೊರಗಡೆ ರಾಜಕೀಯ ಪ್ರಮುಖರು ಹಳ್ಳಿಗೂ ಹೋಗಿ ವಿದ್ಯಾರ್ಥಿಗಳ ತಾಯಿ ತಂದೆಯರನ್ನು ಕಂಡು, ನಿಮ್ಮ ಮಕ್ಕಳು ಆ ವಿದ್ಯಾಶಾಲೆಯಲ್ಲಿ ಓದು ಮುಂದುವರಿಸಿದರೆ ನಿಮ್ಮ ಹಾಗೆ ಮಣ್ಣು ಕೆಲಸ, ಮರಗೆಲಸ, ಕೂಲಿ ಕುಂಬಳೆಯವರಾಗುತ್ತಾರೆ ಹೊರತು ಮುಂದುವರಿಯುವುದಿಲ್ಲ. ಹಾಲುಕೆರೆಯ ಸೌದೇಗೌಡರ ಮೊಮ್ಮಗನೇ ಆರಂಭಿಸಿರುವ ಸ್ಕೂಲಿಗೆ ಸೇರಿಸಿ. ನಿಮ್ಮ ಹುಡುಗ ತಹಶೀಲ್ದಾರ್ನಾಗ್ತಾನೆ, DC ಆಗ್ತಾನೆ, ಇಂಜಿನಿಯರ್ ಆಗ್ತಾನೆ, ಮತ್ತೆ ಕಳಿಸಬೇಡಿ ಅಲ್ಲಿಗೆ ಎಂದು ಪ್ರಚಾರ ಮಾಡತೊಡಗಿದರು. ವಿದ್ಯಾರ್ಥಿಗಳನ್ನೇ ಕಂಡು, ನೀವೇನು ಕೂಲಿಯರು ಆಗ್ತೀರಾ? ವಾಲಿಬಾಲ್, ಫುಟ್ಬಾಲ್, ಕ್ರಿಕೆಟ್, ಟೆನ್ನಿಸ್ ಕಲಿತು ಒಲಿಂಪಿಕ್ಸ್ಗೆ ಹೋಗ್ತೀರಾ ಎಂದು ಮನಸ್ಸನ್ನು ತಿರುಗಿಸತೊಡಗಿದರು. ಇದ್ದಕ್ಕಿದ್ದಂತೆ ಎಷ್ಟೋ ಹುಡುಗರಿಗೆ ತಾವು ಇದುವರೆಗೆ ದಾಸ್ಯದಲ್ಲಿ, ದಬ್ಬಾಳಿಕೆಯಲ್ಲಿ ಬದುಕುತ್ತಿದ್ದೇವೆಂಬ ಭಾವನೆ ಬಂದು ಬಿಟ್ಟಿತು.
ಅದರಿಂದ ಬಿಡುಗಡೆಯಾಗಬೇಕೆಂಬ ಉತ್ಕಟ ಬಯಕೆ. ಒಳಗೆ ಕೂರುವುದು. ವಿದ್ಯಾಶಾಲೆಯೇ ತಮ್ಮ ಇತರ ಸ್ನೇಹಿತರನ್ನು ಕಂಡು ಒಳಗಿನ ಅಳಲನ್ನು ತೋಡಿಕೊಳ್ಳುವುದು. ಅವರಲ್ಲಿ ಕೂಡ ವ್ಯಕ್ತವಾಗುವ ಇಂಥದ್ದೇ ಭಾವನೆಯಿಂದ ತಮ್ಮ ಭಾವನೆ ಇನ್ನಷ್ಟು ಗಟ್ಟಿಗೊಳ್ಳುವುದು. ಕೊನೆಗೆ ತಾಯಿ ಹತ್ತಿರ ಹೋಗಿ ನಾವು ಸತ್ರು ಚಿಂತೆ ಇಲ್ಲ, ಅಲ್ಲಿಗೆ ಮತ್ತೆ ಹೋಗಾಕಿಲ್ಲ ಎಂದು ಅವಳ ಹೃದಯ ಮಿಡಿಯುವವರೆಗೆ ಬೇಡಿಕೊಳ್ಳುವುದು. ಪ್ರಮುಖರಿಂದ ಈ ಮೊದಲೇ ಮೆದುವಾಗಿದ್ದ ಅವಳ ಮನಸ್ಸು, ಮಗಣ್ಣಿ ನೀನು ಓದದೇ ಇದ್ರೂ ಚಿಂತಿಲ್ಲ, ನಾನು ನಿನ್ನ ಅಲ್ಲಿ ಕಳ್ಸಾಕಿಲ್ಲ, ನಿಮ್ಮ ಅಪ್ಪಂಗೆ ನಾ ಹೇಳ್ತೀನಿ ಎಂದು ಹೊರಹೊಮ್ಮುವುದು. ಯಾವ ಹುಡುಗರು ನೇರವಾಗಿ ಬರಲಿಲ್ಲ. ಅವರ ಅಪ್ಪನೋ ಅಮ್ಮನೋ ಬಂದು ನಮ್ಮ ಹುಡುಗ ಬೇರೆ ಕಡೆ ಸೇರಿಸ್ತೀವಿ, ಸರ್ಟಿಫಿಕೇಟ್ ಕೊಡಿ ಎಂದು ಕೇಳತೊಡಗಿದಾಗ ಅಣ್ಣಯ್ಯನಿಗಾಗಲಿ ಉಪಾಧ್ಯಾಯರಿಗಾಗಲಿ ತಕ್ಷಣ ಏನು ಹೇಳಬೇಕೆಂದು ತೋಚಲಿಲ್ಲ. ಅಣ್ಣಯ್ಯನ ಕೋಣೆಯಲ್ಲಿ ಎಲ್ಲರೂ ಕೂತು ಚರ್ಚೆ ಮಾಡಿದರು. ಕೃತಜ್ಞ ಹುಡುಗರು. ಅವರಿಗಾಗಿ ನಾವು ಇಷ್ಟೊಂದು ತ್ಯಾಗ ಮಾಡಿ. ಶರಬಣ್ಣ ತಿರಸ್ಕಾರ ತೋರಿದರು. ಈ ಮಾತು ಎಲ್ಲರ ಮನಸ್ಸನ್ನು ಬಿಂಬಿಸುತ್ತಿತ್ತು. ಆದರೆ ಯಾರೂ ಮಾತನಾಡಲಿಲ್ಲ. ಎಲ್ಲರ ಮುಖದಲ್ಲೂ ಸೋತ ಭಾವ ಜೋಲುತ್ತಿತ್ತು. ಇಲ್ಲಿಂದ ಬಿಡಿಸಿ ಕರ್ಕೊಂಡು ಹೋದ್ಮೇಲೆ ಹಾಲ್ ಕೆರೆಯಲ್ಲಿ ತಕ್ಕ ವಿದ್ಯಾಭ್ಯಾಸವಾಗುತ್ತದೆಯೇ? ಶಂಕರಮೂರ್ತಿ ಪೇಚಾಡಿದರು. ಆ ತಳಿವಳಿಕೆ ಇದ್ದಿದ್ದರೆ ತಂದೆ ತಾಯಿಗಳು ಪರಶುರಾಮೇಗೌಡನ ಮಸಲತ್ತಿಗೆ ಯಾಕೆ ಬಲಿಯಾಗುತ್ತಿದ್ರು? ಸೋಮಶೇಖರಾಚಾರ್ಯ ಸಮಾಧಾನ ಹೇಳಿದರು. ಸ್ವಲ್ಪ ಹೊತ್ತು ಯಾರಿಗೂ ಏನು ಹೊಳೆಯಲಿಲ್ಲ. ಎಲ್ಲ ಏನೂ ತೋಚದ ನಿಶ್ಶಬ್ದದಲ್ಲಿ ಕುಳಿತಿದ್ದರು. ನಾರಾಯಣಪ್ಪನಿಗೆ ಒಂದು ಉಪಾಯ ತೋಚಿತು. ನಾವೆಲ್ಲ ತಲಾ ಬೇರೆ ಬೇರೆ ಊರುಗಳಿಗೆ ಹೋಗಿ ನಮ್ಮ ಹುಡುಗರನ್ನು ಕಂಡು ಅವರಿಗೂ ಅವರ ತಂದೆ ತಾಯಿಗಳಿಗೂ ರಾಜಕೀಯ ದ್ವೇಷಕ್ಕೆ ಪರಶುರಾಮೇಗೌಡ ಹಿಂಗೆ ಮಾಡಿಸಿದ್ದಾನೆ. ಸರ್ಕಾರಿ ಶಾಲೆಯಲ್ಲಿ ಯಾವ ಮೇಷ್ಟ್ರುಗಳು ಶ್ರದ್ಧೆಯಿಂದ ಪಾಠ ಮಾಡ್ತಾರೆ. ನಿಮ್ಮ ಹುಡುಗರು ಅಡ್ಡದಾರಿ ಬಿದ್ದು ಹಾಳಾಗ್ತಾರೆ. ಮಂತ್ರಿ ಹೇಳಿದ ಅಂತ ನೀವು ನಂಬ್ತೀರಾ? ಅವರು ನಿಜವಾಗಿಯೂ ಮೇಸ್ಟರ್ಗಳನ್ನು ವರ್ಗ ಮಾಡ್ತಾರಾ ಅಂತ ತಿಳುವಳಿಕೆ ಹೇಳಿ ಅವರ ಮನಸ್ಸನ್ನು ತಿರುಗಿಸಬೇಕು. ಈ ಸೂಚನೆ ಕಿವಿಗೆ ಬಿದ್ದ ತಕ್ಷಣ ಎಲ್ಲರೂ ಸರಿ ಅನ್ನಿಸ್ತು. ಆದರೆ ಇಷ್ಟು ದಿನ ಇಷ್ಟೆಲ್ಲ ಶ್ರದ್ಧೆ ವಹಿಸಿ ಇಷ್ಟೆಲ್ಲ ತ್ಯಾಗ ಮಾಡಿದ ನಾವು ಈಗ ಬಿಟ್ಟು ಹೋಗುತ್ತಿರುವೆ ಎನ್ನುವವರನ್ನು ಗೋಗರೆಯುವುದು ಆತ್ಮಗೌರವವಿಲ್ಲದ ಕೆಲಸವೆಂದು ಕ್ರಮೇಣ ಎಲ್ಲರಿಗೂ ಅನಿಸತೊಡಗಿತು. ನಾವು ಹೇಗೂ ಸನ್ಯಾಸಿಗಳು ಸ್ವಂತಕ್ಕೇನು ಮಾಡ್ತಿಲ್ಲ, ಇವರನ್ನೇನು ಬೇತುಕಾಳೋದು? ಶಂಕರಮೂರ್ತಿ ಪ್ರತಿಕ್ರಿಯಿಸಿದಾಗ ಅದು ಎಲ್ಲರಿಗೂ ಒಪ್ಪಿಗೆ ಆಯಿತು. ಯಾರಾದರೂ ಮಾತನಾಡಿ ಗತಿಯನ್ನು ಕಾಪಾಡಬೇಕೆಂದು ಎಲ್ಲರೂ ಬಯಸುವಂತ ಮೌನ ಮತ್ತೆ ಕವಿಯಿತು. ಇವರು ಹೇಳುವುದನ್ನೆಲ್ಲ ಆಲಿಸುತ್ತಾ ಸುಮ್ಮನೆ ಕೂತಿದ್ದ ಅಣ್ಣಯ್ಯ, ರಾಮಚಂದ್ರಯ್ಯ ಮೇಷ್ಟ್ರು ಏನೂ ಮಾತೇ ಆಡಲಿಲ್ಲ ಎಂದಾಗ ರಾಮಚಂದ್ರನ ಕಡೆಗೆ ತಿರುಗಿದರು. ಹೊನ್ನತ್ತಿಯ ಸಂಗೀತಕ್ಕೆಂದು ಕಟ್ಟಿದ ಕಿರುಮನೆಯಲ್ಲಿ ಬಿಡುವಾದಾಗಲೆಲ್ಲ ದಿನಕ್ಕೆ 6-7 ಗಂಟೆ ಧ್ಯಾನದಲ್ಲಿ ಕಳೆಯುತ್ತಿದ್ದ ರಾಮಚಂದ್ರ ಯಾವ ಸಮಾಲೋಚನಾ ಸಭೆಯಲ್ಲೂ ತಾವಾಗಿಯೇ ಮಾತನಾಡುತ್ತಿರಲಿಲ್ಲ. ಆಡಿ ಎಂದು ಸಭೆ ಕೇಳಿದರೆ ತನಗೆ ತೋಚಿದ ಒಂದು ಮಾತು ಆಡುತ್ತಿದ್ದರು. ಈಗ ನಿಧಾನವಾಗಿ ಎಂದರು. ನಾವು ಹುಡುಗರಿಂದಲೇ ಆಗಲಿ ತಂದೆ ತಾಯರಿಂದಲೇ ಆಗಲಿ ಕೃತಜ್ಞತೆಯನ್ನು ನಿರೀಕ್ಷಿಸಬಾರದು. ಇವರನ್ನೇನು ಬೇತುಕಾಳೋದು ಅನ್ನೋ ಆತ್ಮಾಭಿಮಾನವನ್ನು ಇಟ್ಟುಕೊಳ್ಳಬಾರದು. ತ್ಯಾಗ ಮಾಡಿದೀವಿ ಅನ್ನೋ ಭಾವನೆಯೂ ಇರಬಾರದು. ನಾವು ಸೇವೆ ಮಾಡ್ತಿರೋದು ಆತ್ಮಶುದ್ಧಿಗೆ, ಬೇರೆ ಯಾವ ಭಾವನೆ ಬರಬಾರದು. ರಾಮಚಂದ್ರ ಹೃದಯ ಯಾವಾಗಲೂ ಅತಿಯಾದ ವೇದಾಂತದ ದೃಷ್ಟಿಯಿಂದ ಎಲ್ಲರಿಗೂ ಅನ್ನಿಸುತ್ತಿತ್ತು. ಆದರೆ ಈ ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ಬೆಳಕು ತೋರಿಸಲು ಅವರು ಹೇಳುವುದಕ್ಕಿಂತ ಬೇರೆ ಯಾವುದೂ ಇಲ್ಲವೆಂದು ಚಂದ್ರಶೇಖರ್, ಶಂಕರಮೂರ್ತಿ, ನಾರಾಯಣಪ್ಪನವರಿಗೆ ಅನ್ನಿಸತೊಡಗಿತು. ರಾಮಚಂದ್ರ ಯಾವ ನಿರ್ದಿಷ್ಟ ಸಲಹೆಯನ್ನು ಕೊಟ್ಟಿಲ್ಲ, ಆದರೆ ತಕ್ಕ ಮನೋಧರ್ಮವನ್ನು ಸೂಚಿಸಿದ್ದಾರೆ ಎಂದು ಗ್ರಹಿಸಿದರು. ಈಗ ಅಣ್ಣಯ್ಯ ಮಾತನಾಡಿದರು. ರಾಮಚಂದ್ರ ಮಾಸ್ಟರ್ ಹೇಳೋದು ಸರಿ. ತಮಗೆ ಯಾವುದು ಒಳ್ಳೆಯದು ಅಂತ ಕೆಟ್ಟದ್ದು ಅನ್ನೋದು ಮಕ್ಕಳಿಗಂತೂ ಗೊತ್ತಿಲ್ಲ. ತಂದೆ ತಾಯಿಗಳಿಗೆ ತಿಳ್ಕೊಳ್ಳೋ ಮಟ್ಟ ಇದ್ದಿದ್ರೆ ದೇಶದ ಸ್ಥಿತಿ ಯಾಕೆ ಹಿಂಗಿರ್ತಿತ್ತು? ರಾಜಕೀಯ ಯಾಕೆ ಹಿಂಗೆ ನಡೀತಿತ್ತು? ಬರೀ ಮಕ್ಕಳಿಗೆ ಕಳಿಸೋದು, ಅವ್ರನ್ನ ರೂಪಿಸೋದ್ರಿಂದ ನಮ್ಮ ಕರ್ತವ್ಯ ಮುಗಿಲಿಲ್ಲ. ಆ ಮೂಲಕ ತಂದೆ ತಾಯರನ್ನ ತಿದ್ದಬೇಕು. ನಾರಾಯಣಪ್ಪ ಮೇಷ್ಟ್ರು ಹೇಳಿದ ಹಾಗೆ ನಾವೆಲ್ಲ ಹೋಗಿ ಅವರಿಗೆ ತಿಳುವಳಿಕೆ ಹೇಳೋದು ಸರಿ ಅಂತ ನನ್ಗನ್ಸುತ್ತೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಕೆಟ್ಟೋರ್ ಮಾತು ಕೇಳಿ ಅಡ್ಡ ಹಾದಿ ಹೊರಟ್ರೆ ನಿನ್ನಿಷ್ಟ, ನಿನ್ನ ಸ್ವಾತಂತ್ರ್ಯ ಅಂತ ಸುಮ್ಮನಿರಕ್ಕಾಗುತ್ತಾ? ಕೊನೆಗೆ ಈ ಮಾತೆ ಎಲ್ಲರಿಗೂ ಒಪ್ಪಿಗೆ ಆಯಿತು. ಇಡೀ ಶಾಲೆಯ ವಿದ್ಯಾರ್ಥಿಗಳ ಪಟ್ಟಿ ತೆಗೆದು ಯಾವ ಹುಡುಗನದು ಯಾವ ಹಳ್ಳಿ ಎಂದು ಗುರುತು ಹಾಕಿ ಒಂದೊಂದು ಭಾಗದ ಹಳ್ಳಿಗಳಿಗೆ ಒಬ್ಬೊಬ್ಬ ಉಪಾಧ್ಯಾಯರು ಹೋಗುವುದು. ಇದು ತಮ್ಮ ಕರ್ತವ್ಯದ ಒಂದು ಮುಖ ಎಂದು ಶ್ರದ್ಧೆಯಿಂದ ತಂದೆ ತಾಯಿಗಳಿಗೆ ವಿವರಿಸುವುದು. ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು ಅವರಿಗೆ ವಿದ್ಯಾಶಾಲೆಯಲ್ಲಿ ಆಗಿರುವ ಕಷ್ಟವೇನು ಎಂದು ಕೇಳುವುದು ಎಂದು ನಿರ್ಧಾರವಾಯಿತು. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಕಾಲುನಡಿಗೆಯಲ್ಲಿ ಹೊರಹೋದರು. ಎದುರಿಗೆ ಕೂರಿಸಿಕೊಂಡು ನಮ್ಮ ಶಾಲೆಯಲ್ಲಿ ಹೇಳಿಕೊಡುವುದು ಬರೀ ಕಸುಬುಗಳಲ್ಲ, ಇವುಗಳ ಜೊತೆಯಲ್ಲೇ ಬೇರೆ ಸ್ಕೂಲ್ಗಳಲ್ಲಿ ಹೇಳಿಕೊಡುವ ಎಲ್ಲ ವಿಷಯಗಳನ್ನು ಬೋಧಿಸುತ್ತೀವಿ, ಅದರಿಂದ ಒಳ್ಳೆಯದೇ ಅಲ್ವೇ ಎಂದು ಹೇಳಿದಾಗ ಹಳ್ಳಿಯ ಯಾರೂ ನೇರವಾಗಿ ತಮ್ಮ ಕಾರಣ ಹೇಳುತ್ತಿರಲಿಲ್ಲ. ಬಲವಂತ ಮಾಡಿ ಕೇಳಿದ ಮೇಲೆ, ಅದಾದರೆ ಸರ್ಕಾರಿ ಸ್ಕೂಲು, ಓದಿದ ಮೇಲೆ ಕೆಲಸ ಸಿಗ್ತೈತಿ, ನಿಮ್ಮ ವಿದ್ಯಾಶಾಲೆಯಲ್ಲಿ ಓದಿದವರಿಗೆ ಯಾರು ಕೆಲಸ ಕೊಟ್ಟಾರು ಎಂದರು. ಸರ್ಕಾರಿ ಶಾಲೆಯಲ್ಲಿ ಓದಿದ ತಕ್ಷಣ ಕೆಲಸ ಕೊಡ್ತಾರಂತ ಯಾರು ಹೇಳಿದ್ರು? ಮಂತ್ರಿಗಳು ಸುಳ್ಳು ಹೇಳ್ತಾರಾ? ನಮ್ಮ MLA ಮರಿಯಪ್ಪಣ್ಣಾರು ಸುಳ್ಳು ಹೇಳ್ತಾರಾ ಎಂದು ಉತ್ತರ ಬಂತು. ಕೊಡೋಕೆ ಸರ್ಕಾರದ ಹತ್ರ ಕೆಲಸ ಎಲ್ಲಿದೆ? ಅದಕ್ಕೆ ಸ್ವಾವಲಂಬಿಯಾಗಿ ಪ್ರತಿಯೊಬ್ಬನು ಅವನವನ ಕೆಲಸ ಅವನವನು ಸೃಷ್ಟಿಸ್ಕೋಬೇಕು ಅಂತ ನಮ್ಮ ವಿದ್ಯಾಶಾಲೆಯಲ್ಲಿ ಬೇರೆ ಬೇರೆ ಕಸುಬು ಹೇಳ್ಕೊಡ್ತಿದ್ದೀವಿ ಎಂದರೆ ಬಡಗಿ ಆಗಲಿ, ಮಗ್ಗ ನೇಲಿ, ದನ ಕಾಯ್ಲಿ ಅಂತ ನಮ್ಮ ಹುಡುಗರನ್ನ ಸ್ಕೂಲಿಗೆ ಸೇರಿಸಿದ್ದೀವಾ ಅಂತ ತಿರುಗಿ ಬಿದ್ದರು. ನಾವು ಇದುವರೆಗೆ ನಂಬಿದ್ದ ಕಾಯಕವನ್ನು ಆಧರಿಸಿ ವಿದ್ಯೆಯ ಪರಿಕಲ್ಪನೆಯೇ ಇವರ ಮನಸ್ಸಿನಲ್ಲಿ ಕುಸಿದು ಆಕಾರ ಕಳೆದುಕೊಳ್ಳುವಂತಾಯಿತು. ವಿದ್ಯಾರ್ಥಿಗಳನ್ನು ಕೂರಿಸಿಕೊಂಡು ಕೇಳಿದರೆ ಅವರ ಮುಖದಲ್ಲಿ ಪ್ರೀತಿ ವಿಧೇಯತೆಗಳು ಕಾಣುವವು, ಆದರೆ ಬಾಯಿ ಬಿಡುತ್ತಿರಲಿಲ್ಲ. ತೀರಾ ಬಲವಂತ ಮಾಡಿ ಕೇಳಿದ ಮೇಲೆ, ಅಲ್ಲಿ ಕ್ರಿಕೆಟ್ ಇದೆ, ಎಲ್ಲಿದೆ ಸರ್ ಎಂದು ಒಬ್ಬ ಕೇಳಿದ. ನಮ್ಮ ಭಾರತೀಯ ಆಟಗಳೆಲ್ಲ ಇಲ್ಲವೇ? ಕ್ರಿಕೆಟ್ನಂತ 11 ಜನ ಆಡಿ 11 ಕೋಟಿ ಜನ ಸೋಮಾರಿಯಾಗಿ ಉಳಿಯುವ ದೇಶ ಹಾಳು ಮಾಡುವ ಆಟ ನಮಗೆಲ್ಲ ಅಂತ ಗೊತ್ತಿಲ್ವೇ? ಅಂದರೆ ಕ್ರಿಕೆಟ್ ಆಡೋ ಇಂಗ್ಲೆಂಡ್ ದೇಶ ಬಡವಾಗಿದೆಯಾ ಅಂತ ಉತ್ತರಿಸಿದ. ಇನ್ನೊಬ್ಬ ಹುಡುಗ, ಹತ್ತಿರ ಟೌನ್ ಇಲ್ಲ, ಬಸ್ ಇಲ್ಲ, ಸಿನಿಮಾ ಇಲ್ಲ, ಹೋಟೆಲ್ ಇಲ್ಲ, ಪೋಲಿ ಬಿದ್ದ ಹುಡುಗರನ್ನ ತಿದ್ದಕ್ಕೆ ವಿದ್ಯಾಶಾಲೆಯೇ ಸರಿ ಸರ್, ನಾವೇನು ಪೋಲಿ ಬಿದ್ದಿದ್ದೀನಾ ಅಂತ ಕೇಳಿದ. ಕೆಲವು ಹುಡುಗರು ಇಲ್ಲಿ ಬರಲು
ಕೆಲವು ತಂದೆ ತಾಯರು ಇಲ್ಲಿಗೆ ಕಳಿಸಲು ಒಪ್ಪಿದರಾದರೂ ಬಹುತೇಕರಿಗೆ ವಿದ್ಯಾಶಾಲೆಯ ವಿರುದ್ಧ ಅಭಿಪ್ರಾಯವೇ ಬೆಳೆದು ಬಿಟ್ಟಿತ್ತು. ಆಳುವ ಪಕ್ಷದ ಕಾರ್ಯಕರ್ತರ ತಂಡವೇ ಬಂದು ಈ ಕೆಲಸ ಮಾಡಿ ಹೋಗಿತ್ತೆಂದು ಅವರಿಗೆಲ್ಲ ತಿಳಿಯಿತು. ಸುಮಾರು 2 ವಾರದ ನಂತರ ಹಳ್ಳಿಗರನ್ನು ತಿರುಗಿಸಿ ಉಪಾಧ್ಯಾಯರುಗಳು ಹಿಂದಿರುಗುವ ವೇಳೆಗೆ ಶಾಲೆಗೆ ಜಿಲ್ಲಾ ವಿದ್ಯಾಧಿಕಾರಿಯಿಂದ ಒಂದು ನೋಟಿಸು ಬಂದಿತ್ತು. ನಿಮ್ಮ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಕೆಲವರು ಬೇರೆ ಶಾಲೆಗೆ ಸೇರುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ನೀವು ಅವರ ಇಷ್ಟಕ್ಕೆ ವಿರೋಧವಾಗಿ ಅವರ ಟಿಸಿಯನ್ನು ಕೊಡದೆ ಸತಾಯಿಸುತ್ತಿದ್ದೀರೆಂದು, ಯಾರು ಟಿಸಿ ಪಡೆಯದಂತೆ ಪ್ರಚಾರದಲ್ಲಿ ತೊಡಗಿದ್ದೀರೆಂದು ನಮಗೆ ಕಂಪ್ಲೇಂಟ್ ಬಂದಿದೆ. ಯಾವ ವಿದ್ಯಾರ್ಥಿಯನ್ನು ಅವನ ಇಚ್ಛೆಗೆ ವಿರೋಧವಾಗಿ ಹಿಡಿದಿಟ್ಟುಕೊಳ್ಳುವುದು ಕಾನೂನಿಗೆ ಮಾತ್ರವಲ್ಲ, ಪ್ರಜೆಯ ಮೂಲಭೂತ ಹಕ್ಕಿಗೆ ವಿರುದ್ಧವೆಂಬುದನ್ನು ನೀವು ಅರ್ಥ ಮಾಡಿಕೊಂಡಿಲ್ಲವೆಂದು ಕಾಣುತ್ತದೆ. ಇನ್ನು ಮುಂದೆ ಇಂಥ ಚಟುವಟಿಕೆಯಲ್ಲಿ ತೊಡಗಬಾರದೆಂದು ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ರುಜುವನ್ನು ನೋಡಲಾಗಿ ಈಗ ಮೊದಲಿದ್ದ DDPI ಪುಟ್ಟರಂಗಪ್ಪನದಲ್ಲ, ಮುನಿಸ್ವಾಮಿ ಎಂಬ ಇನ್ನೊಬ್ಬರದನ್ನು ತಿಳಿಯಿತು. ಪುಟ್ಟರಂಗಪ್ಪನವರು ಇಲ್ಲಿ 3 ವರ್ಷ ಇದ್ದರೂ ಅವರಿಗೆ ಸಹಜವಾಗಿ ವರ್ಗವಾಗಿದೆಯೋ ಅಥವಾ ಇವರು ಹೇಳಿದಂತೆ ಕೇಳುವ ಅಧಿಕಾರಿಯನ್ನು ತರಲೆಂದೇ ಅವರಿಗೆ ಎತ್ತಂಗಡಿ ಮಾಡಿದರು ಎನ್ನುವ ಅನುಮಾನ ಇವರಿಗೆಲ್ಲ ಹುಟ್ಟಿತು. ಒಬ್ಬೊಬ್ಬರಾಗಿ ಹಿಂದಿರುಗಿದಾಗ ಉಪಾಧ್ಯಾಯರುಗಳು ತಕ್ಷಣವೇ ಊಟವನ್ನು ಮಾಡದೆ ಮೊದಲೇ ಹಿಂದಿರುಗಿದ್ದವರ ಅನುಭವವನ್ನು ಕೇಳಿ ತಮ್ಮದನ್ನು ಹೇಳುತ್ತಿದ್ದರು. ಎಲ್ಲರೂ ಬಂದ ಮೇಲೆ ಅಣ್ಣಯ್ಯನ ಕೋಣೆಯಲ್ಲಿ ಸಭೆ ಸೇರಿ ಬಹಳ ಹೊತ್ತು ಚರ್ಚಿಸಿದರು. ಬೇರೆ ದಾರಿ ಹೊಳೆಯಲಿಲ್ಲ. ಕೇಳಿದವರಿಗೆಲ್ಲ ಮುಖ್ಯೋಪಾಧ್ಯಾಯರು ಟಿಸಿ ಕೊಟ್ಟು ಹೊರಡಬೇಕೆಂದು ತೀರ್ಮಾನವಾಯಿತು. ಬೇಸಿಗೆ ರಜೆ ಕಳೆದು ಶಾಲೆ ಆರಂಭವಾದಾಗ 50 ಹುಡುಗರಿದ್ದ ತರಗತಿಯಲ್ಲಿ 5-6 ಹೆಚ್ಚೆಂದರೆ 10 ಹುಡುಗರು ಉಳಿದರು. ಅವರಲ್ಲಿ ಬಹುತೇಕರು ಬೇರೆ ಯಾವ ದಿಕ್ಕೂ ಇಲ್ಲದ ತಬ್ಬಲಿಗಳು. ಅಡ್ಡದಾರಿ ಬಿದ್ದು ದೂರದ ಊರುಗಳಿಂದ ಬಂದಿದ್ದ ಅನುಕೂಲಸ್ಥ ಮಕ್ಕಳು ಇದೇ ಸಂದರ್ಭವನ್ನು ಬಳಸಿಕೊಂಡು ತಮ್ಮ ತಂದೆ ತಾಯರಿಗೆ ಹೇಳಿ ಇಲ್ಲೇ ಓದಿದರೆ ಮುಂದೆ ಕೂಲಿಯವನಾಗಿ ಜೀವಿಸುವುದೊಂದೇ ದಾರಿ ಎಂದು ಗಾಬರಿ ಹುಟ್ಟಿಸಿ ಟಿಸಿ ತೆಗೆದುಕೊಂಡು ಪರಾರಿಯಾಗಿದ್ದರು. ತರಗತಿಗಳು ಮಾತ್ರವಲ್ಲ, ಇಡೀ ಆವರಣವು ವಿದ್ಯಾರ್ಥಿ ಸಂದಣಿ ಇಲ್ಲದೆ ಬಿಕೋ ಎನ್ನತೊಡಗಿತು. ತಮ್ಮ ನಿಷ್ಠೆ, ಸೇವಾ ತತ್ಪರತೆಗಳನ್ನು ಸ್ವೀಕರಿಸುವವರೇ ಇಲ್ಲದೆ ಉಪಾಧ್ಯಾಯರುಗಳಿಗೆ ದಿಕ್ಕು ತಪ್ಪಿದಂತಾಯಿತು. ದಾನ ಮಾಡದಿದ್ದರೆ ಜೀವನಕ್ಕೆ ಅರ್ಥವಿಲ್ಲವೆಂಬ ಶ್ರದ್ಧಾವಂತನಿಗೆ ಸ್ವೀಕರಿಸುವವನೇ ಇಲ್ಲದ ಸ್ಥಿತಿ. ಎಲ್ಲರಂತೆ ಅಣ್ಣಯ್ಯನಿಗೂ ಒಳಗೂ ಶೂನ್ಯ, ಕಲಮಲ. ಆದರೆ ಇಡೀ ಸಂಸ್ಥೆಯನ್ನು ಪರಿಕಲ್ಪಿಸಿ ಇದುವರೆಗೂ ಮುಂದಾಳಾಗಿ ನಿಂತ ತಾನು ಧೃತಿ ಕೊಡಕೂಡದೆಂದು ಮುಖದಲ್ಲಿ ಧೈರ್ಯ ತಂದುಕೊಂಡು ಎಲ್ಲರಿಗೂ ಸಮಾಧಾನ ಹೇಳಿದರು. ಸಂಖ್ಯೆ ಮುಖ್ಯವಲ್ಲ, ಗುಣ ಮುಖ್ಯ. ನಮ್ಮ ಶಾಲೆಯಲ್ಲಿ 75% ಫಲಿತಾಂಶ ಬರ್ತಿತ್ತು ತಾನೆ. ಈ ಸಲ 100 ಸಾಧಿಸೋಣ. ಅದನ್ನು ಕಂಡು ಬಿಟ್ಟು ಹೋದವರೇ ಮತ್ತೆ ತಾವು ಬಂದು ಓಡಿ ಬರ್ತಾರೆ. ಒಂದು ಸಲ ಬಿಟ್ಟು ಹೋದರ್ನ ಏನಾದರೂ ಮತ್ತೆ ಸೇರಿಸೋಕ್ಕಾಗದು. ಸೋಮಶೇಖರಾಚಾರ್ಯ ಹೇಳಿದ್ದಕ್ಕೆ ಸೇರಿಸೋಕಾದು ಅನ್ನೋದು ಸರಿ, ಆದರೆ ನಮ್ಮ ಮನಸ್ಸು ಕೋಪದ ವಶವಾಗಬಾರದು ಎಂದು ಸಮಾಧಾನ ಪಡಿಸಿದರು. ಒಟ್ಟಿನಲ್ಲಿ ಎಲ್ಲರಿಗೂ ಕೆಲಸ ಕಡಿಮೆ, ಉಪಾಧ್ಯಾಯರಿಗೆ, ಅಡಿಗೆಯವರಿಗೆ. ಆದರೆ ಇಡೀ 120 ಭೂಮಿ, ಅಷ್ಟೊಂದು ಹಸುಗಳು, ಉಳುವ ಎತ್ತುಗಳನ್ನೆಲ್ಲ ನಿಭಾಯಿಸುವ ಜನಶಕ್ತಿಯೇ ಇಲ್ಲ. ಒಬ್ಬ ಹುಡುಗನಿಂದ ದಿನಕ್ಕೆ 3 ಗಂಟೆ ಕೆಲಸ ಮಾಡಿಸಬಹುದು. ಅದಕ್ಕಿಂತ ಹೆಚ್ಚು ಮಾಡಿಸುವುದು ಅವನ ಕಲಿಕೆಗೆ ಮಾರಕವಾಗುತ್ತದೆ. ಅಲ್ಲದೆ ಸ್ವಲ್ಪವಾದರೂ ರೆಕ್ಕೆ ಪುಕ್ಕವಿರುವ ಹುಡುಗರೆಲ್ಲ ಹೋಗಿ ಯಾವ ದಿಕ್ಕೂ ಇಲ್ಲದೆ ಉಳಿದಿರುವ ಈ ತಬ್ಬಲಿಗಳ ಕೈಯಿಂದ ಕೆಲಸ ತೆಗೆಯುವುದು ಯಾವ ನ್ಯಾಯ ಎಂಬ ಅಂಶವು ಅಣ್ಣಯ್ಯನ ಮನಸ್ಸನ್ನು ಕೊರೆಯತೊಡಗಿತು. ಶಾಲೆ ಆರಂಭವಾದ 1 ತಿಂಗಳಲ್ಲಿ ಪ್ರತಿಯೊಂದು ತರಗತಿಯಲ್ಲೂ ಇರುವ ವಿದ್ಯಾರ್ಥಿಗಳ ಸಂಖ್ಯೆಯ ವರದಿಯನ್ನು ಜಿಲ್ಲಾ ವಿದ್ಯಾಧಿಕಾರಿಗಳಿಗೆ ಕಳಿಸಬೇಕಷ್ಟೇ. ಇವರ ವರದಿ ಹೋದ 1 ವಾರದಲ್ಲಿ ಅವರಿಂದ ಸಮಜಾಯಿಷಿ ಕೇಳುವ ಒಂದು ಪತ್ರ ಬಂತು. ನಿಮ್ಮ ಶಾಲೆಯು ಸರ್ಕಾರದಿಂದ ಅನುದಾನ ಪಡೆಯುತ್ತಿಲ್ಲವೆಂದು ನಿಜವಾದರೂ ಒಂದೊಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳೆಂಬ ನಿಯಮವನ್ನು ನಿಮ್ಮ ಶಾಲೆಯು ಪೂರೈಸುತ್ತಿಲ್ಲ. ಇದ್ದಕ್ಕಿದ್ದಂತೆಯೇ ನಿಮ್ಮ ತರಗತಿಗಳಲ್ಲಿ ವಿದ್ಯಾರ್ಥಿ ಸಂಖ್ಯೆಯು ತೀರಾ ಕಡಿಮೆಯಾಗಿರುವುದು ನಿಮ್ಮ ಶಾಲೆಯ ಗಂಭೀರ ನ್ಯೂನತೆಯನ್ನು ಎತ್ತಿ ತೋರಿಸುತ್ತದೆ. ನಿಮ್ಮ ಶಾಲೆಗೆ ಸರ್ಕಾರ ಕೊಟ್ಟಿರುವ ಮಾನ್ಯತೆಯನ್ನು ಯಾಕೆ ರದ್ದು ಮಾಡಬಾರದು ಎಂದು ಈ ಎಚ್ಚರಿಕೆ ತಲುಪಿದ 10 ದಿನದಲ್ಲಿ ನೀವು ಸಮಜಾಯಿಷಿ ಕೊಡತಕ್ಕದ್ದು. ಅಣ್ಣಯ್ಯನು ಹಿಂದೆ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದವರೇ, ಆಡಳಿತದ ಕಾನೂನುಗಳನ್ನು ತಿಳಿದಿದ್ದವರು. ಕನಿಷ್ಠ ಪಕ್ಷ 3 ವರ್ಷ ಒಂದೇ ಸಮನೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾಗ ಮಾತ್ರ ವರ್ಗವನ್ನು ಮುಚ್ಚಬೇಕೆಂಬ ನಿಯಮ ಅವರಿಗೆ ಗೊತ್ತು. ಅಲ್ಲದೆ ಇಷ್ಟು ಜನಸಂಖ್ಯೆ ಇರುವ ಕಡೆ ಒಂದು ಶಾಲೆ ಇರಬೇಕು ಎಂಬ ಸರ್ಕಾರದ ನಿಯಮವೂ ಇದೆ. ಅದನ್ನು ಬೇಕೆಂದೇ ಉಲ್ಲಂಘಿಸಿ ಊರಿನ ಹೊರಗೆ ಮೊದಲೇ ಇದ್ದು ಸ್ಥಾಪಿತವಾದ ಶಾಲೆಯನ್ನು ಕಡೆಗಣಿಸಿ ಹೊಸ ಶಾಲೆಯ ಎಲ್ಲ ಅಗತ್ಯಗಳನ್ನು ಗಾಳಿಗೆ ತೂರಿ ಅದೇ ಊರಿನಲ್ಲಿ ಏಕಕಾಲದಲ್ಲಿ ಎಲ್ಲ ವರ್ಗಗಳು ಇರುವ ಇನ್ನೊಂದು ಶಾಲೆಯ ಸರ್ಕಾರವನ್ನು ಆರಂಭಿಸುವುದರಿಂದ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ. ನಮ್ಮ ಕರ್ತವ್ಯ ಚ್ಯುತಿಯಲ್ಲ ಎಂಬ ವಾದವನ್ನು ಮಂಡಿಸಿ ವಿದ್ಯಾಧಿಕಾರಿಗೆ ಮನವಿ ಸಲ್ಲಿಸಬಹುದು. ಅಲ್ಲದೆ ನಿಮ್ಮಿಂದ ಒಂದಾಣೆಯೂ ಸಹಾಯ ಪಡೆಯದ ಮೇಲೆ ಒಂದು ತರಗತಿಯಲ್ಲಿ ಒಬ್ಬನೇ ತರಗತಿಯನ್ನು ಇಟ್ಟುಕೊಳ್ಳುವುದಕ್ಕೂ ನಮಗೆ ಅಧಿಕಾರವಿದೆ. ಅದರಿಂದ ಉಪಾಧ್ಯಾಯರು ವಿದ್ಯಾರ್ಥಿಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗುತ್ತದೆ. ಇದನ್ನು ಕೇಳುವ ಅಧಿಕಾರ ನಿಮಗಿಲ್ಲ ಎಂದು ಹೇಳಬಹುದು. ಇದೇ ಅಂಶವನ್ನು ಹಿಡಿದು ಪಾಟೀಲರಿಗೆ ಹೇಳಿ ಹೈಕೋರ್ಟಿನ ಮೊರೆ ಹೋಗಬಹುದು. ಈಗ ಹಾಕಿರುವ ರಿಟ್ಟಿಗೆ ಇದು ಪೂರಕವಾದ ಕ್ರಮ ಎಂದು ಪರಿಹಾರಗಳೆಲ್ಲ 5 ನಿಮಿಷದಲ್ಲಿ ಅವರಿಗೆ ಹೊಳೆದವು. ಆದರೆ ಈ ಹೊಡೆದಾಟಕ್ಕೆ ನಿಲ್ಲಲು ಅವರಿಗೆ ಅಸಹ್ಯವೆನಿಸಿತು. ಸರ್ಕಾರಿ ಶಾಲೆಗಳಲ್ಲಿ ರಾಜಕೀಯ, ಅಲ್ಲಿದ್ದುಕೊಂಡು ಶಿಕ್ಷಣದ ಯಾವ ಉಚ್ಚ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲವೆಂದು ಅದನ್ನು ಬಿಟ್ಟು ಈ ಸಂಸ್ಥೆಯನ್ನು ಕಟ್ಟಿದುಡಿದೆ. ಈಗ ಮತ್ತೆ ರಾಜಕೀಯದ ಹೊಲಸಿನಲ್ಲಿ ಮುಳುಗುವ ಸ್ಥಿತಿ ಬಂತು ಎನ್ನಿಸಿತು. ಉಳಿದ ಉಪಾಧ್ಯಾಯರೆಲ್ಲ ಇದನ್ನು ಹೋರಾಡಿ ಗೆಲ್ಲಲೇಬೇಕು, ಸೋಲಕೂಡದು ಎಂದು ಬೆಂಗಳೂರಿಗೆ ಹೋಗಿ ವಕೀಲರನ್ನು ಕೇಳಿ ಅವರಿಂದಲೇ ಜಿಲ್ಲಾಧಿಕಾರಿಗೆ ಕೊಡುವ ಉತ್ತರವನ್ನು ಸಿದ್ಧಪಡಿಸಿಕೊಂಡು ಎಂದು ಶಂಕರಮೂರ್ತಿ ಸೂಚಿಸಿದರು. ಅಣ್ಣಯ್ಯ ಮರುದಿನವೇ ಬೆಂಗಳೂರಿಗೆ ಹೋದರು. ವಕೀಲರು ಹೇಳಿದರು, ಈ ನೋಟಿಸು ನಿಮ್ಮ ಹಿಂದಿನ ರಿಟ್ಟಿಗೂ ಸಹಾಯ ಆಗ್ತದ, ಅದು ಇದಕ್ಕೆ ಪೂರಕ ಆಗ್ತದ. ನಿಮ್ಮ ಉತ್ತರ ಹೋದ ಮೇಲೇನು DDPI ತ್ರಾಸು ಮಾಡಿದರೆ ಹಳೆಯ ರಿಟ್ಟಿನ ಮೇಲೆ ಹೊಸ ಪ್ರಾರ್ಥನೆ ಸಲ್ಲಿಸಿ ಅವನಿಗೊಂದು ಹುಕುಂ ಹೊರಡಿಸೋಣ. ಆದರ ಅವರು ಆರಂಭಿಸಿರುವ ಸಾಲಿನ ನಿಲ್ಲಿಸೋದು ಕಷ್ಟ. ನಿಮಗೆ ವಿದ್ಯಾರ್ಥಿಗಳ ಬರ ಇದ್ದದ್ದೇ. ಇದೇ ಸ್ಥಿತಿ ಮುಂದುವರೆದ್ರೆ ಹೇಗೆ ನಿಭಾಯಿಸ್ತೀರಿ?
ಈಗಿನಿಂದಲೇ ಯೋಚನೆ ಮಾಡಿ. ಸುತ್ತ ಹಳ್ಳಿಯವರು ದಿನಸಿ ಧಾನ್ಯ ಕೊಡೋದಿಲ್ಲ. ನಿಮಗಿರೋ ಜಮೀನಲ್ಲಿ ದುಡಿಲಿಕ್ಕೆ ಸಾಕಷ್ಟು ಹುಡುಗರಿಲ್ಲ. ನೀವು ಪಗಾರ ಕೊಡೋ ಮಾಸ್ತರ್ಗಳಿಗೆ ಕೊಡಲಿಕ್ಕೆ ರೊಕ್ಕ ಎಲ್ಲಿಂದ ಬರಬೇಕು? ವಕೀಲರಿಂದ ಉತ್ತರ ಬರೆಸಿಕೊಂಡು ರಾತ್ರಿ ರವೀಂದ್ರನೊಡನೆ ಉಳಿದು ಅವನಿಗೆಲ್ಲವನ್ನು ವಿವರಿಸಿ ಮರುದಿನ ಮೊದಲಿನ ಬಸ್ಸಿನಲ್ಲಿ ಹಿಂದಿರುಗುವಾಗ ಅಣ್ಣಯ್ಯನ ಮನಸ್ಸು ಪರಶುರಾಮನ ಮುಂದೆ ಏನು ಮಾಡಬಹುದೆಂದು ಕಲ್ಪಿಸಿಕೊಳ್ಳುತ್ತಿತ್ತು. ವಿದ್ಯಾರ್ಥಿಗಳೇ ಇಲ್ಲದಂತೆ ಮಾಡಿ ಸಂಸ್ಥೆಯೇ ಮುಚ್ಚಿ ಹೋಗುವಂತೆ ಮಾಡುವುದು. ಅಜ್ಜ ದಾನ ಕೊಟ್ಟದ್ದು ವಿದ್ಯಾಸಂಸ್ಥೆಗೆ ಅಂತ. ವಿದ್ಯಾಸಂಸ್ಥೆಯೇ ಮುಚ್ಚಿರುವಾಗ ಆ ಭೂಮಿ ಯಾರಿಗೆ ಸೇರಬೇಕು? ಮೊಮ್ಮಗನಾದ ತನಗೆ. ನ್ಯಾಯಾಲಯವು ಅವನಿಗೆ ಕೊಡಲಿ ಬಿಡಲಿ, ನನ್ನನ್ನು ಬಿಡಿಸಿ ಓಡಿಸಿದ ಮೇಲೆ ಅವನಲ್ಲದೆ ಅದರ ಮೇಲೆ ಅಧಿಕಾರ ಸ್ಥಾಪಿಸ ಹೋಗುವವರು ಯಾರೂ ಇಲ್ಲ. ಕೊನೆಗೆ ಅವನಿಗೆ ದಕ್ಕುತ್ತದೆ. ಈ ದೇಶದಲ್ಲಿ ಎಲ್ಲವೂ ನಿರ್ಣಯವಾಗುವುದು ರಾಜಕೀಯದಿಂದಲೇ. ನಿನ್ನೆ ವಕೀಲರು ಹೇಳಿದ್ದರು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಥವಾ ಸಾದಾ ಮಂತ್ರಿ ಲಂಚ ನುಂಗಿದನೋ ಇಲ್ಲವೋ ಎಂದು ನಿರ್ಣಯವಾಗುವುದು ಈ ದೇಶದಲ್ಲಿ ನ್ಯಾಯಾಲಯದಿಂದಲ್ಲ, ಸಾಕ್ಷಿ ದಾಖಲೆಗಳ ಆಧಾರದಿಂದಲ್ಲ, ಚುನಾವಣೆಯಲ್ಲಿ ಗೆದ್ದು ಬಿಟ್ಟರೆ ಆಯಿತು. ನಿಮ್ಮ ಆಪಾದನೆಗಳೆಲ್ಲ ಹುರುಳಿಲ್ಲದವು ಅಂತ ಮಹಾಜನತೆಯೇ ನಿರ್ಣಯಿಸಿದ್ದು. ನೀನ್ಯಾಕೆ ಇನ್ನೇ ಬೊಗಳುತ್ತಿದ್ದೀಯಾ ಅಂತ ಉತ್ತರಿಸುತ್ತಾರೆ. ಸತ್ಯ, ನ್ಯಾಯ, ನೀತಿ, ಅನ್ಯಾಯ, ಆದರ, ಕುಡಿತ ಎಲ್ಲವೂ ಈ ದೇಶದಲ್ಲಿ ಚುನಾವಣೆಯ ರಾಜಕೀಯದಲ್ಲಿ ನಿರ್ಣಯ ಆಗ್ತದ. ಪ್ರವಾಹವನ್ನು ರಾಜಕೀಯವಾಗಿ ತಿರುಗಿಸದ ನೀವು ಬಹಳ ಕಾಲ ಈ ಸಂಸ್ಥೆನ ಉಳಿಸ್ಕೊಳ್ಳೋದು ಸಾಧ್ಯವಿಲ್ಲ. ಯಾವ ರಾಜಕೀಯ ಮಾಡೋದು? ಈ ಪರಶುರಾಮನ ಮೇಲೆ. ವಾಸ್ತವವಾಗಿ ಪರಶುರಾಮನ ಮೇಲಲ್ಲ, ರೆವಿನ್ಯೂ ಮಂತ್ರಿಯ ಮೇಲೆ, ಮುಖ್ಯಮಂತ್ರಿಯ ಮೇಲೆ, ಆಳುವ ಪಕ್ಷದ ಮೇಲೆ, ಹಳ್ಳಿಯಿಂದ ದಿಲ್ಲಿಯವರೆಗೆ ಕ್ಯಾನ್ಸರಿನಂತೆ ವ್ಯಾಪಿಸಿರುವ ಪ್ರವೃತ್ತಿಯ ಮೇಲೆ. ಒಂದು ಶಾಲೆಯ ಮೂಲಕ ರಾಷ್ಟ್ರದ ಕೆಲವರಾದರೂ ಭಾವಿ ಪ್ರಜೆಗಳನ್ನು ಉತ್ತಮರಾಗಿ ರೂಪಿಸಿ ಆ ಮೂಲಕ ರಾಜಕೀಯದಿಂದ ಕಲುಷಿತವಾದ ಜನಜೀವನವನ್ನು ಶುಚಿ ಮಾಡಬೇಕೆಂತ ಹೊರಟ ನಾನು ಈಗ ನೇರವಾಗಿ ರಾಜಕೀಯಕ್ಕೆ ಇಳಿಯುವ ಪರಿಸ್ಥಿತಿ ಉಂಟಾಗಿ ತಮಗೆ ಯಾವುದು ಹಿತವೆಂಬುದನ್ನು ಅರಿಯುವ ಶಕ್ತಿ ಈ ದೇಶದ ಜನರಿಗೆ ಯಾವಾಗ ಬಂದೀತು? ಆ ಶಕ್ತಿಯನ್ನು ಬೆಳೆಸಬೇಕು ಅಂತಲೇ ಈ ಶಾಲೆಯನ್ನು ಪ್ರಾರಂಭಿಸಿದೆ ಎಂದು ಅವರ ಮನಸ್ಸು ಪರಸ್ಪರಾವಲಂಬಿ 2 ಬಿಂದುಗಳನ್ನು ಪರಿಧಿ ಮಾಡಿಕೊಂಡು ಸುತ್ತು ಹಾಕತೊಡಗಿ ಆ ಸುತ್ತಿನಿಂದ ಬಿಡಿಸಿಕೊಂಡು ಮುಂದೆ ಸಾಗಲು ತೋಚಲಿಲ್ಲ. ಇವರು ಉತ್ತರ ಕಳಿಸಿದ ಮೇಲೆ ಜಿಲ್ಲಾ ವಿದ್ಯಾಧಿಕಾರಿಯಿಂದ ಮತ್ತೆ ಯಾವ ತಾಕೀತಾಗಲಿ ತಗಾದಿಯಾಗಲಿ ಬರಲಿಲ್ಲ. ಬಂದರೆ ಈಗಾಗಲೇ ಸ್ವೀಕೃತವಾಗಿರುವ ರಿಟ್ಟಿನ ಜೊತೆಗೆ ಇನ್ನೊಂದು ಅಂಶವನ್ನು ಸೇರಿಸಿ ತಡೆಯಾಜ್ಞೆ ತರಬಹುದೆಂಬ ವಕೀಲರ ಅಭಯವಿದ್ದುದರಿಂದ ಎಲ್ಲರ ಮನಸ್ಸಿನಲ್ಲೂ ಧಿಕ್ಕಾರಪೂರ್ವಕ ಸಮಾಧಾನ ಹುಟ್ಟಿತ್ತು. ಆದರೆ ಆ ಸಮಾಧಾನದ ಅಡಿಯಲ್ಲಿದ್ದ ಶೂನ್ಯವು ಒಬ್ಬೊಬ್ಬರ ಮನಸ್ಸನ್ನು ಒಂದೊಂದು ರೀತಿಯಲ್ಲಿ ಕಬಳಿಸಿ ಖಾಲಿ ಮಾಡತೊಡಗಿತು. ಅಲ್ಲಿಯ ಬ್ರಹ್ಮಚಾರಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಜೀವನದಲ್ಲಿ ಅರ್ಥವನ್ನು ಕಾಣಲು ಈ ಶಾಲೆಗೆ ಬಂದು ಸೇರಿದ್ದರು. ಸಂಬಳ ಪಡೆಯುವ 6 ಜನರು ಸರ್ಕಾರಿ ಸ್ಕೇಲ್ನಂತೆ ಸಂಬಳ ಪಡೆದರು. ಅವರ ಕಾರ್ಯನಿಷ್ಠೆ ಸರ್ಕಾರಿ ಶಾಲಾ ಉಪಾಧ್ಯಾಯರುಗಳಲ್ಲಿ ಹುಡುಕಿದರೂ ಸಿಕ್ಕದಂಥದ್ದು. ಅವರೆಲ್ಲ ಮದುವೆಯಾಗಿದ್ದಾರೆ. ಹಾಲುಕೆರೆಯಲ್ಲಿ 2, ಹತ್ತಿರದ ಜಕ್ಕನಹಳ್ಳಿಯಲ್ಲಿ 4 ಮನೆ ಮಾಡಿದ್ದಾರೆ. ಬೆಳಗೆದ್ದು ಮನೆಯಲ್ಲಿ ತಿಂಡಿ ತಂದು ಸೈಕಲ್ ಹತ್ತಿ ವಿದ್ಯಾಶಾಲೆಗೆ ಬಂದು ತರಗತಿಯಲ್ಲಿ ಪಾಠ ಕೇಳುವುದರಿಂದ ಹಿಡಿದು ತಾವೇ ಆರಿಸಿ ವಹಿಸಿಕೊಂಡ ಒಂದೊಂದು ಕೆಲಸವನ್ನು ಸಂಜೆ ಸೂರ್ಯ ಮುಳುಗುವವರೆಗೂ ಮಾಡಿ ಹಿಂದಿರುಗುತ್ತಾರೆ. ಮಧ್ಯಾಹ್ನದ ಊಟ ವಿದ್ಯಾರ್ಥಿಗಳೊಡನೆ. ಆ ಊಟವು ಸಂಬಳದ ಜೊತೆಗೆ ದೊರೆಯುವ ಸೌಲಭ್ಯವಾದರೂ ಸಂಸ್ಥೆಯು ಎಂದು ಹಾಗೆ ಭಾವಿಸುತ್ತಿಲ್ಲ. ಉಪಾಧ್ಯಾಯರು ವಿದ್ಯಾರ್ಥಿಗಳೊಡನೆ ಕೂತು ಊಟ ಮಾಡಿದರೆ ಇಬ್ಬರಲ್ಲೂ ತಾದಾತ್ಮ್ಯ, ಪರಸ್ಪರ ಪ್ರೀತಿ, ವಾತ್ಸಲ್ಯ ಬೆಳೆಯುತ್ತದೆ ಎಂದು ಈ ಸಂಸ್ಥೆಯ ಮೂಲ ಅರಿವಾಗಿತ್ತು. ಈ ಸಂಸ್ಥೆಯೇ ಮುಚ್ಚಿ ಹೋದರೆ ತಮ್ಮ ಜೀವನೋಪಾಯಕ್ಕೆ ಬೇರೆ ದಾರಿ ಕಾಣುವ ಬವಣೆಯುಂಟಾಗುತ್ತದೆ ಎಂದು ಮಾತ್ರವಲ್ಲ, ಇದನ್ನು ಬಿಟ್ಟರೆ ತಮ್ಮ ಜೀವನಕ್ಕೆ ಬೇರೆ ಅರ್ಥವೇ ಇಲ್ಲ. ಇದೊಂದು ಶಾಲೆ ಸೇರಿದರೆ ಹೊಟ್ಟೆ ಬಟ್ಟೆಗೆ ಆಗಬಹುದು, ಅರ್ಥ ಸಿಕ್ಕುವುದಿಲ್ಲ ಎನ್ನುವ ಮಟ್ಟಿಗೆ ಅವರಲ್ಲಿ ತಾದಾತ್ಮ್ಯ ಬೆಳೆತಿತ್ತು. ಉಳಿದ ಇವರಂತೂ ಬ್ರಹ್ಮಚಾರಿಗಳು. ವಿದ್ಯಾರ್ಥಿ ದಿಶೆಯಲ್ಲಿ ಜೀವನದ ಅರ್ಥವನ್ನು ಕುರಿತು ಯೋಚಿಸತೊಡಗಿದವರು. ವಿವೇಕಾನಂದ, ಗಾಂಧಿ, ಜಯಪ್ರಕಾಶ್ ನಾರಾಯಣ ಮೊದಲಾದವರ ಬರಹಗಳನ್ನು ಓದಿದವರು. ತಮ್ಮ ತಮ್ಮ ವಿಷಯಗಳಲ್ಲಿ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಉತ್ತಮ ದರ್ಜೆಯಲ್ಲಿ ಪಾಸು ಮಾಡಿದವರು. ವಿದ್ಯುಕ್ತವಾಗಿ ಸನ್ಯಾಸ ಸ್ವೀಕರಿಸಿ ಕಾವಿ ಧರಿಸುವುದಕ್ಕಿಂತ ಪ್ರಪಾತಕ್ಕೆ ಬಿದ್ದಿರುವ ಜನತೆಯ ಸೇವೆಯನ್ನು ಮಾಡುವುದು ಹೆಚ್ಚು ಅರ್ಥಪೂರ್ಣವೆಂದು ಗ್ರಹಿಕೆಗೆ ಬಂದು ಅಂತ ಅವಕಾಶವನ್ನು ಅರಸುತ್ತಿದ್ದವರು. ಹೀಗಾಗಿ ಎಂಜಿನಿಯರಿಂಗ್ ಓದಿದ ಶಂಕರಮೂರ್ತಿ, MBBS ಓದಿದ ಚಂದ್ರಶೇಖರ್, MSc ಪಾಸ್ ಮಾಡಿದ ಶರಬಣ್ಣ, BSc BEd ಮಾಡಿದ ಸೋಮಶೇಖರಾಚಾರ್, MSc ಮಾಡಿದ ನಾರಾಯಣಪ್ಪ ಇವರುಗಳೆಲ್ಲ ಬೇರೆ ಕಡೆಗಳಿಗೆ ಹೋಗಿದ್ದರೆ ಕೈತುಂಬ ಗಳಿಸುವಷ್ಟು ಅರ್ಹತೆ ಇದ್ದರು. ಇಲ್ಲಿ ಕರ್ಮಯೋಗಿ ಸನ್ಯಾಸಿಗಳಿಗಂತೆ ಇದ್ದು ಜೀವನದ ಅರ್ಥವನ್ನು ಕಂಡುಕೊಳ್ಳುತ್ತಿದ್ದರು. ತಲೆ ಬೋಳಿಸಿಕೊಂಡಿದ್ದಾರೆ. ಕನ್ನಡಿ ನೋಡಿಕೊಳ್ಳುವುದಿಲ್ಲ. ಖಾದಿ, ಲುಂಗಿ, ಜುಬ್ಬಗಳನ್ನು ಬಿಟ್ಟು ಬೇರೆ ಉಡುಪನ್ನು ಧರಿಸುವುದಿಲ್ಲ. ಊಟದಲ್ಲೂ ಕಟ್ಟು. 28ರ ರಾಮಚಂದ್ರ ಇತ್ತೀಚೆಗೆ ಅಂದರೆ 4 ವರ್ಷದಲ್ಲಿ ಸೇರಿದ್ದವರು. ಸೇರುವ ಮೊದಲೇ ಅವರು ತಮ್ಮ ವಿಧಾನವನ್ನು ಅಣ್ಣಯ್ಯನಿಗೆ ಸ್ಪಷ್ಟಪಡಿಸಿದ್ದರು. ಶಾಲೆಯಲ್ಲಿ ಪಾಠ ಮಾಡ್ತೀನಿ, ಕರ್ಮ ಮಾರ್ಗದಲ್ಲಿ ನನಗೆ ಒಲವಿಲ್ಲ, ಉಳಿದಂತೆ ಧ್ಯಾನ ಮಾಡ್ತೀನಿ, ನನಗೆ ಯಾವುದೇ ತೆರನಾದ ಅಡಚಣೆ ಕೂಡದು, ನಿಮಗೆ ಒಪ್ಪಿಗೆಯಾದರೆ ಸೇರಿಕೊಳ್ಳಿ. ಅವರು ಸೇರಿದ ಹೊಸತರಲ್ಲಿ ಉಳಿದ ಬ್ರಹ್ಮಚಾರಿಗಳ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿತ್ತು. ಸಮಾಜಕ್ಕೆ ಅನುಕೂಲವಾದ ಬರೀ ಧ್ಯಾನದಲ್ಲಿ ಕುಳಿತರೆ ಏನು ಪ್ರಯೋಜನ? ಇದು ಕಾಲಹರಣವಲ್ಲವೆಂಬ ಪ್ರಶ್ನೆ ಕಾಡಿತ್ತು. ಅಣ್ಣನ ಕೈಯಲ್ಲಿ ಈ ಪ್ರಶ್ನೆಯನ್ನು ಎತ್ತಿದ್ದರು. ಅವರು ಇಲ್ಲಿದ್ದಾರೆ, ಇಲ್ಲಿ ಊಟ ಮಾಡ್ತಿದ್ದಾರೆ ಅಂತಲ್ಲ. ಗಾಂಧೀಜಿ ಕರ್ಮಯೋಗ ಎತ್ತಿ ಹಿಡಿದರು, ಅದರಲ್ಲಿ ಬದುಕಿದರು. ತಿಲಕರು ಅದನ್ನೇ ಪ್ರತಿಪಾದಿಸಿದರು. ರಾಷ್ಟ್ರ ಕಟ್ಟೋಕೆ ಧ್ಯಾನ ಯೋಗ ಸಹಕಾರಿಯೇ ಅಂತ ನಮ್ಮ ಪ್ರಶ್ನೆ. ಇದು ನನಗೂ ಅರ್ಥವಾಗಿಲ್ಲ. ಆದರೆ ಈ ಪ್ರಶ್ನೆಯನ್ನು ನೀವು ರಾಮಚಂದ್ರ ಮೇಷ್ಟ್ರಿಗೆ ತಪ್ಪಿ ಕೂಡ ಕೇಳಬೇಡಿ. ಮನಸ್ಸಿಗೆ ನೋವಾಗಬಹುದು. ಅವರ ಮಾರ್ಗದಲ್ಲಿ ಅವರಿಗೆ ಸಂಶಯ ಹುಟ್ಟಬಹುದು. ಸಂಶಯ ಹುಟ್ಟಿಸುವುದು ಯಾವತ್ತೂ ಒಳ್ಳೆಯದಲ್ಲ. ರಾಮಚಂದ್ರ ಮೇಷ್ಟ್ರು ಧ್ಯಾನದಲ್ಲಿ ನಿಜವಾಗಿ ಮಗ್ನರಾಗಿರ್ತಾರೆ, ತೂಕಡಿಸ್ತಾ ಕುಂತಿರೋಲ್ಲ ಅನ್ನೋದು ಮುಖ್ಯ. ಅಣ್ಣಯ್ಯ ಸಮಾಧಾನ ಮಾಡಿದರು. ಈಗ ಎಲ್ಲರಿಗೂ ಆಧಾರ ಕುಸಿದಂತಾಯಿತು. ಸಂಸಾರಸ್ಥರಾಗಿ ಸಂಬಳ ಪಡೆಯುತ್ತಿದ್ದವರಿಗೆ ಜೀವನೋಪಾಯ ಹೋಗುತ್ತದೆಂಬ ಆತಂಕ. ಬೇರೆ ಎಲ್ಲಾದರೂ
ಕಡೆ ಕೆಲಸ ಸಿಕ್ಕಲೂಬಹುದು. ಆದರೆ ಈ ಶಾಲೆಯೊಡನೆ ಅವರಿಗೆ ಇರುವ ತಾದಾತ್ಮ್ಯತೆ ಬೆಳೆದದ್ದು ಇದು. ಇಲ್ಲವಾದರೆ ತಮ್ಮ ಭಾವನೆಯ ಆಧಾರವೇ ಆವಿಯಾದಂತೆ ಅನಿಸ್ತೊಡಗಿತು. ಬ್ರಹ್ಮಚಾರಿಗಳಿಗಂತೂ ಜೀವನೋಪಾಯದ ಪ್ರಶ್ನೆ ಇರಲಿಲ್ಲ. ಇಷ್ಟು ದೊಡ್ಡ ಭೂಮಿ ಇದೆ, ಹೇಗೋ ಮೈ ಬೆವರಿಸಿ ಕೆಲಸ ಮಾಡುತ್ತಿದ್ದೇವೆ, ತಮಗಾಗುವ ದಿನಸಿ ಧಾನ್ಯ ಬೆಳೆದೇ ಬೆಳೆಯುತ್ತೇವೆ. ಆದರೆ ಸ್ವೀಕರಿಸುವವರೇ ಇಲ್ಲದಿದ್ದರೆ ಸೇವೆಗೆ ಗುರಿ ಎಲ್ಲಿಂದ ಬರಬೇಕು? ಅವರಿಗೆ ದಿಕ್ಕು ತಪ್ಪಿದಂತಾಯಿತು. ವಿದ್ಯಾರ್ಥಿಗಳೇ ಇಲ್ಲದಂತೆ ಮಾಡಿ ಮೊದಲು ಶಾಲೆಯನ್ನು ಮುಚ್ಚಿಸಿ ಅನಂತರ ಭೂಮಿಯ ಮೇಲೆ ತಕರಾರು ಮಾಡುವುದು ಅಥವಾ 100 ಜನ ಗೂಂಡಾಗಳನ್ನು ಬಿಟ್ಟು ನಮ್ಮನ್ನು ಹೆದರಿಸಿ ಓಡಿಸುವುದು ಪರಶುರಾಮನ ತಂತ್ರ ಎಂಬುದನ್ನು ಎಲ್ಲರೂ ಅರಿತರು. ಇದಕ್ಕೆ ಪರಿಹಾರ ಯಾರಿಗೂ ಕಾಣಲಿಲ್ಲ. ಅಣ್ಣಯ್ಯ ಒಳಗೊಳಗೆ ಉತ್ಸಾಹಹೀನರಾದರು. ಜನಗಳನ್ನು ತಿದ್ದುವ ತನಕ ಇಂತಹ ಶಾಲೆಯನ್ನು ನಡೆಸಲು ಸಾಧ್ಯವಿಲ್ಲ. ಆದರೆ ಜನಗಳನ್ನು ರೂಪಿಸಲೆಂದೇ ಸ್ಥಾಪಿತವಾದ ಶಾಲೆ ಇದು ಎಂಬ ಸುಳಿಯಿಂದ ಹೊರಬರುವ ದಾರಿ ಕಾಣಲಿಲ್ಲ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.